ಇದು ತುಡುವೆ ಜೇನು. ಬಟ್ ಯಾರು ಕಚ್ಚಲ್ಲ, ಬಟ್ ಯಾರು ಇದಕ್ಕೆ ಹಿಂಸೆ ಕೊಡಕ್ ಹೋಗಬಾರ್ದು. ಬೆಳಗ್ಗೆ ಎತ್ತು ಜನಗಳಿಗೆ ಯಾರ್ಯಾರ ಗುಡ್ ಮಾರ್ನಿಂಗ್ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ರಿವರ್ಸ್ ಗುಡ್ ಮಾರ್ನಿಂಗ್ ಹೇಳ್ತಾರಲ್ವ. ನಾವ್ ಈ ಗಿಡದ ಒಳಗೆ ಬಂದ್ಬಿಟ್ರೆ ಸಾಕು, ನಾವು ಗುಡ್ ಮಾರ್ನಿಂಗ್ ಹೇಳ್ದಂಗೆ ಕೆಳಗಡೆ ನೀರು ನೋಡಿದ್ರೆ ಅದು ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಅದು ಅನ್ಕೊಡುತ್ತೆ. ಕಟ್ಟ ಒಂದು ಗಿಡ ಹಾಕೊಂಡಿದ್ದೆ ಆದ್ರೆ ಎಷ್ಟೋ ಅವನು ಸುತ್ತಮುತ್ತಲ ಅವ್ರ ನೆಂಟರನ್ನ ಆದಷ್ಟು ಆರೋಗ್ಯವಾಗಿ ಕಾಪಾಡ್ಬೋದು. ಸಾವಯವದಲ್ಲಿ ಶುಂಠಿ ಮಾಡಿದೀನಿ ಸರ್. ಶುಂಠಿಗೆ ಆಲ್ರೆಡಿ ಬಂದಿದೆ. ನೀವು 5 ಎಕರೆ ಇಟ್ಕೊಂಡಿರ್ತೀರಿ, ಒಳ್ಳೆ ಊಟ ಮಾಡ್ತಾ ಇರ್ತೀರಿ. ನಾನು 1 ಎಕರೆ ಇಟ್ಕೊಂಡ್ರೆ ನಿಮ್ ಜೊತೆ ಕೂತ್ಕೊಂಡು ಊಟ ಮಾಡಕ್ ಆಗತ್ತಿಲ್ಲ. ಮನೆಗಳು ತಿಂತಾ ಇದ್ರು, ಕಾಡಲ್ಲಿ ಇರ್ತಾ ಇತ್ತು. ಇವಾಗ ನಾವು ತಿನ್ಬೇಕಾದ ಅವಶ್ಯಕತೆ ಬಂದಿದೆ. ಹಾ ಸರ್, ಇದು ಕಬ್ಬು ಒಂದು ಸಾವಯವದಲ್ಲೇ ಬೆಳೆದಿರೋದು. ಇದನ್ನು ಕೂಡ ಚೆನ್ನಾಗಿ ಬಂತು. ಇದು ಎಷ್ಟು ವರ್ಷ ಆಯ್ತು ಸರ್? ಇದು ಪೇಪರ್ ಹಾಕಿ 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು. ಯಾಕೆ ಅಂತಂದ್ರೆ ಇದು ಕ್ಯಾನ್ಸರ್ ನಂತ ಕಾಯಿಲೆ ಬಂದಿರ್ತದೆ ಸರ್. ಕ್ಯಾನ್ಸರ್, ಆ ಕ್ಯಾನ್ಸರ್ ಮತ್ತೆ ಅದೇ ಬರ್ತದೆ. ನಾನು ಕೋಳಿ ಮರಿನ ಒಂದು ಸಂರಕ್ಷಣೆ ಮಾಡ್ಲೇಬೇಕು. ಹಂಗಾಗಿ ಇದಕ್ಕೆ ಏನು ಗಿಡಗಳಿಗೆ ಈಗ ಔಷಧಿ ಅಂಗಡಿಗಳಿಗೆ ನಾವು ದುಡ್ಡು ಕೊಟ್ಟು ಜಾಸ್ತಿ ಖರ್ಚು ಮಾಡ್ತಾ ಇದೀವಿ ರೈತರುಗಳು. ಅದನ್ನ ಕಮ್ಮಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದು ಒಂದು ಸರ್. ಹೇಳ್ಬೇಕು ಅಂತಂದ್ರೆ 6 ತಿಂಗಳಿಗೆ ಒಂದೊಂದ್ಸಲಿ ಇದು ಎಕ್ಸ್ಪೈರ್ ಆಗುತ್ತೆ. ಅಂದ್ರೆ ಬದ ವೇಸ್ಟ್ ಮಾಡೋ ಜಾಗದಲ್ಲಿ ನಾವು ಈ ಬೆಳೆ ತೆಗಿಬೇಕು ಸರ್. ಇದು ನೋನಿ ಹಣ್ಣು ಕೇಳಿದ್ರೆ ನೀವೆಲ್ಲ ಮೆಡಿಕಲ್ ಸ್ಟೋರ್ಲೆಲ್ಲ ಯಾರಾದ್ರೂ ಕುಡಿದಿರ್ತಾರೆ. ಬಟ್ ನೋನಿ ಹಣ್ಣು ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ. 1,50,000 ರೂಪಾಯಿ ಗಂಟೆ ಹೇಳ್ತಿದ್ರು ಅವರು. ಬಟ್ ನಾನು ಹೇಳ್ದ್ ಮಾಡಿ ಸರ್, ಒಂದು ರೈತ ಒಂದು ಗಿಡ ಹಾಕೊಂಡಿದ್ದೆ ಆದ್ರೆ ಎಷ್ಟೋ ಅವನು ಸುತ್ತಮುತ್ತಲ ಅವ್ರ ನೆಂಟರನ್ನ ಆದಷ್ಟು ಆರೋಗ್ಯವಾಗಿ ಕಾಪಾಡ್ಬೋದು. ಇದು ನೋಡ್ಬೋದು ನೀವು. ನೋನಿ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದ್ಸಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಹಣ್ಣಾಗಿರ್ತದೆ, ನೆಕ್ಸ್ಟ್ ಕಾಯಿ ಆಗುತ್ತೆ, ನೆಕ್ಸ್ಟ್ ಹೂವು ಆಗುತ್ತೆ. ಹಂಗೆ ಎಲ್ಲ ಒಂದಕ್ಕೊಂದು ಬರ್ತಾನೆ ಇರ್ತಿದ್ದು. ಯಾವಾಗಲೂ ಇದು ನಿರಂತರ ಸರ್. ಇದು ನೋಡಿ, ಇದು ಯಾವಾಗಲೂ ನಿರಂತರ ನೋಡಿ. ಇದು ಬಂದಿದೆ, ಇದು ಕಾಯಿ ಇನ್ನು ಸ್ವಲ್ಪ ದಿನ ಬರ್ತದೆ, ಅದಕ್ಕೆ ನೆಕ್ಸ್ಟ್ ಬರ್ತದೆ, ಅದಕ್ಕೆ ನೆಕ್ಸ್ಟ್ ಹಂಗೆ 365 ಡೇಸ್ ಬರ್ತಾನೆ ಇರ್ತದೆ. ಇದು ಒಂದ್ಸಲ ಹಾಕಿದ್ರೆ ಹಾರ್ವೆಸ್ಟಿಂಗ್ ಬರೋದು ಯಾವಾಗ ಸರ್? ಇದು ಒಂದು 2 ವರ್ಷಕ್ಕೆಲ್ಲ ಬಂದ್ಬಿಡುತ್ತೆ ಸರ್. ಇದು ಬೇಗನೆ ಬರುತ್ತೆ, 2 ವರ್ಷಕ್ಕೆ ಬರ್ತದೆ. ಬಟ್ ಇದು ಒಂದು ಆಯುರ್ವೇದಿಕಲ್ಲೂ ಒಳ್ಳೆ ಮೆಡಿಸಿನ್. ಇದು ಕುಡಿಬೇಕಾದ್ರೆ ಸ್ವಲ್ಪ ಕಷ್ಟನೇ, ಬಟ್ ಒಳ್ಳೆ ಇದ್ ಮಾಡ್ಕೊಂಡು ಕುಡಿಬೇಕಾಗುತ್ತೆ. ಓಕೆ, ಇದು ಎಷ್ಟಿರ್ಬೋದು ಸರ್ ಇದು ಗಿಡ ಒಂದು? ಸರ್ ಇದೊಂದು 300 ರೂಪಾಯಿ ಕೊಡ್ತಿದ್ವಿ ಸರ್ ಒಂದು ಗಿಡನ. ಸರ್ ಟೋಟಲ್ ನೀವು ಸಮಗ್ರ ಕೃಷಿ ಮಾಡ್ತಿದ್ದೀರಲ್ಲ, ಎಷ್ಟು ತರ ಬೆಳೆಗಳನ್ನ ಹಾಕಿದಿರ ಸರ್? ಸರ್ ಈಗ ಒಂದು 125 ಜಾತಿ ಅಷ್ಟು ಗಿಡಗಳಿದೆ ಸರ್. ಇದು 125 ಜಾತಿ ಗಿಡಗಳಿದಾವೆ. ಆಮೇಲೆ ಅದರಲ್ಲಿ ನಾನು ನವಣೆ, ಸಜ್ಜೆ, ಮನೆಗೆ ಬೇಕಾದಂತ ಎಲ್ಲಾ ದಿನಸಿಗಳನ್ನ ಬೆಳ್ಕೋಬೇಕು. ಹಳೆ ಕಾಲದ ಇದ್ದಂತ ಪದ್ಧತಿಗಳನ್ನ ಬೆಳ್ಕೋಬೇಕು. ಆಮೇಲೆ ಎಲ್ಲಾ ತರ ಇರ್ಬೇಕು ಅನ್ನೋದು ನನ್ನ ಆಸೆ ಜಾಸ್ತಿ. ಹಂಗಾಗಿ ನಾನು ಸ್ವಲ್ಪ ಎಲ್ಲಾನು ಮಾಡ್ಕೊಂಡಿದೀನಿ. ಮನೆಗೆ ಬೇಕಾದಂತದ್ದು ಎಲ್ಲಾನು ಬೆಳ್ಕೊಂಡಿದ್ದೀನಿ ಸರ್. ಕಾಳು ಕಡ್ಡಿ ಆಗಿರ್ಬೋದು, ಎಲ್ಲ ತರ. ಆರ್ಥಿಕವಾಗಿ ಎಷ್ಟು ಇದಾಗ್ಬೋದು ಅಂತ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್? ಒಂದು ಆದಾಯ ಸರ್ ಆಗುತ್ತೆ ಸರ್, ಹೆಚ್ಚು ಕಮ್ಮಿ ನಾನು ತಿಳಿದ ಮಟ್ಟಿಗೆ ಒಂದು 8 ರಿಂದ 10 ಲಕ್ಷ ರೂಪಾಯಿ ಆದಾಯ ಅಂತ ಬರುತ್ತೆ ಸರ್. ಜಮೀನು ಎಷ್ಟಿದೆ ಸರ್? ಸರ್ 4 ಎಕರೆ ಸರ್. 4 ಎಕರೆ, ವರ್ಷಕ್ಕೊಂದು 8 ರಿಂದ 10 ಲಕ್ಷ ಆರಾಮಾಗಿ ತೆಗಿಬಹುದು. ಮನೆಗೆ ಬೇಕಾದಂತ ವಸ್ತುಗಳನ್ನ ದುಡ್ಕೊಂಡು ವಸ್ತುಗಳನ್ನ ಪಡ್ಕೊಂಡು ಕೂಡ ಆದಾಯನ ಪಡಿಬಹುದು. ನಾನು ಏನಂದ್ರೆ ಹಸ್ಕೊಳ್ ನೋಡಿ, ಅಲ್ಲಿ ಜೋಳ ಇದೆ, ಹಸ್ಕೊಳ್ಳಿ ಮೇವು ಆಯ್ತು. ನಾನು ಬೇರೆ ಕಡೆ ತರ ಅವಶ್ಯಕತೆನೂ ಇಲ್ಲ. ಮತ್ತೆ ಎಲ್ಲ ಇಲ್ಲೇ ಮಾಡ್ಕೊತೀನಿ ಸರ್. ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು KS ರಾಜೇಗೌಡ ಅಂತ. ನಮ್ಮ ತಂದೆ ಸುಬೇಗೌಡ. ಇದೇ ಮಂಡ್ಲಿಕ್ನಲ್ಲಿ, ಕಿಕ್ಕೇರಿ ಹೋಬಳಿ, ಕೇರ್ಬೇಡ ತಾಲೂಕು. ನಿಮ್ಮ ಸಂಖ್ಯೆ ಹೇಳ್ಬೋದಾ? ಫೋನ್ ನಂಬರ್ 9845418315. ನಾನೊಂದು ಸಾವಯವದಲ್ಲಿ ಶುಂಠಿ ಮಾಡಿದೀನಿ ಸರ್. ಶುಂಠಿಗೆ ಆಲ್ರೆಡಿ ಬಂದಿದೆ. ಸಾವಯವದಲ್ಲಿ ಮಾಡಿದೀನಿ. ಹಾಗೆ ಶುಂಠಿ ಒಳಗಡೆ, ಶುಂಠಿ ಮೇಲೆ ಒಂದು ತೆಂಗಿನ ಮರಗಳು ನೆಡೋದು ಕೂಡ ಮಾಡಿದೀನಿ. ಹಾಗೆ ಬದುಗಳೆಲ್ಲ ನೋಡ್ಬೋದು ನೀವು ಅಲ್ಲಿ. ಮಾವಿನ ಮರಗಳು, ಸಿಪಿ ಮರಗಳು, ಹಾಗೆ ಒಂದು ಇಡ್ಲಿ ಗಿಡಗಳು, ಇವೆಲ್ಲ ಸಮಗ್ರ ಕೃಷಿ ಮಾಡ್ಕೊಂಡಿದ್ದೆ. ಆದ್ರೆ ಬದುಗಳು ವೇಸ್ಟ್ ಆಗುವಂತ ಬದುಗಳು ಮಾಡ್ಕೊತಿರೋದು. ನೀರ್ ಹಾಯಿಸೋದೆಲ್ಲ ಸ್ಪ್ರಿಂಕ್ಲರ್ ಸರ್? ಸರ್ ಇದೆಲ್ಲ ಸ್ಪ್ರಿಂಕ್ಲಿಯರ್ ಸರ್. ಇದೆಲ್ಲ ಸ್ಪ್ರಿಂಕ್ಲಿಯರ್. ತುಂತುರು ನೀರಾವರಿ ಹಾಯಿಸ್ಬೇಕು ಸರ್. ಯಾಕೆಂದ್ರೆ ಮಣ್ಣು ಹೊಡಿಬಾರ್ದು ಅನ್ನೋದಕ್ಕೋಸ್ಕರ, ಈ ಮಣ್ಣು ಇರೋದಕ್ಕೋಸ್ಕರ ಇದ್ರಲ್ಲಿ ಹಾಯಿಸ್ಬೇಕು. ದೊಡ್ಡ ಜಡ್ಡಲ್ಲಿ ಹಾಕಿದ್ರೆ ಮಣ್ಣು ಜರ್ಕುತ್ತೆ. ಜಟ್ಟಲ್ಲಿ ಏನಾದ್ರು ಸಾವಯವ ಇದನ್ನ ಕೊಡ್ತಾ ಇದ್ರ ನೀವು? ಸರ್ ಇಲ್ಲ ಸರ್, ಇದ್ರಲ್ಲೇನು ನಾವು ಕೊಡಕ್ ಹೋಗಲ್ಲ ಸರ್. ಯಾಕೆ ಅಂದ್ರೆ ಜೀವಾಮೃತ, ಇವೆಲ್ಲನೂ ನಾವು ವೈಜ್ಞಾನಿಕವಾಗಿ ಹೇಳ್ಬೇಕು ಅಂತಂದ್ರೆ ಇದು ಹಾಕ್ಬಿಟ್ಟು ಬಲದ ಕಡೆಗೆ ತಿರುಗಿಸ್ಬೇಕು ಅಂತ ಒಂದು ವೈಜ್ಞಾನಿಕವಾಗಿ ಐತೆ. ನಾವು ಸ್ಪ್ರಿಂಕ್ಲರ್ ಕೊಟ್ಟಿದ್ದೆ ಆದ್ರೆ ಅದೇನಾಗುತ್ತೆ, ಅದು ಬಲಕ್ಕೆ ತಿರುಗುತ್ತೆ, ಎಡಕ್ಕೆ ತಿರುಗುತ್ತೋ, ಅದ್ರಲ್ಲಿ ಜೀವಾಣುಗಳು ಇರೋದು ಅಂತಾನೆ ಹೇಳೋದು. ಜೀವಾಮೃತದಲ್ಲಿ ಜೀವಾಣುಗಳನ್ನ ಇಟ್ಕೊಂಡೆ ನಾವು ಬೆಳೆ ಬೆಳೆಯೋದು. ಇದಕ್ಕೆ ನಾವು ಕೊಟ್ಟಿದ್ದೆ ಆದ್ರೆ ಏನಾಗುತ್ತೆ ಹೇಳಿ, ಎಲ್ಲಿ ಬೇಕಾದ್ರೆ ಚಿಲ್ಲುತ್ತೆ. ಅದು ನಾವು ಬಲಕ್ಕೆ ತಿರುಗಿಸೋದು ಯಾಕೆ ಹೇಳಿ, ಒಂದಕ್ಕೊಂದು ಗುದ್ದುತ್ತೆ, ಬ್ಯಾಕ್ಟೀರಿಯಾಗಳು ಗುದ್ದುತ್ತೆ, ಸಾಹಿತ್ಯ ಅನ್ನೋದಕ್ಕೋಸ್ಕರ ನಾವು ಬರೀ ಬಲಕ್ಕೆ ತಿರುಗಿಸ್ತೀವಿ ಹೇಳಿದ್ದಾರೆ. ಬಟ್ ನಾವು ಇದ್ರಲ್ಲಿ ಕೊಟ್ರೆ ಅದು ಕಲ್ ಮೇಲೆ ಬೀಳುತ್ತೋ, ಇಲ್ಲ ಎಲೆ ಮೇಲೆ ಬೀಳುತ್ತೋ, ಇನ್ನು ಭೂಮಿಗೆ ಬಿದ್ದರೆ ಪರವಾಗಿಲ್ಲ.
ಇದೊಂದು ಪೊರ್ಕೆ ಗಿಡ ಅಣ್ಣ. ಇದು ಪೊರ್ಕೆ ಗಿಡದಲ್ಲಿ ಏನಪ್ಪಾ ಅಂತಂದ್ರೆ ಇದು ಈಗ ಅಲ್ಲೆಲ್ಲ ಹೋಗಿ 100-150 ರೂಪಾಯಿ ಕೊಟ್ಟು ತಗೊಳ್ಳೇಬೇಕು ಮಾರ್ಕೆಟ್ ಅಲ್ಲಿ. ಈಗ ನಾವ್ ಇದನ್ನ ಬೆಳೆದಿದ್ದೆ ಆದ್ರೆ ಇದು 1 ವರ್ಷಕ್ಕೊಂದ್ಸಲಿ ಕಟಾವಾಗುತ್ತೆ. ಇದ್ರಲ್ಲಿ 10 ಗರಿ ಹಾಕೊಂಡು ಹಿಂಗೆಲ್ಲ ಇದು ಕಟ್ಕೊಂಡಿದ್ದೆ ಆದ್ರೆ ಇದು ಪೊರ್ಕೆ ಆಗೋಯ್ತು. ಇವು 2 ಗರಿಗೆ ಪೊರ್ಕೆ ಕಾಣ್ತದೆ. ಇದು ನಾವ್ ಏನಪ್ಪಾ ಅಂತಂದ್ರೆ 150 ರೂಪಾಯಿ ಕೊಡೋದ್ರ ಬದಲು ಒಂದು 4 ಪೊರ್ಕೆ ಮಾಡ್ಕೊಂಡು ವರ್ಷಕ್ಕಾದ್ರೂ 400 ರೂಪಾಯಿ ದುಡ್ಡು ಉಳಿಸ್ದಂಗೆ. ಇಲ್ಲ ಇದು ಉದುರೋದಿಲ್ಲ. ಇದು ಮಾಮೂಲಿ ಇದು ಉದುರುತ್ತೆ, ಸಣ್ಣದು ಉದುರುತ್ತೆ. ಇದು ಉದುರುತ್ತೆ, ಇದು ಉದುರೋದಿಲ್ಲ. ಇದನ್ನ ರೇಟಿವ್ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಇದು ಪೊರ್ಕೆ ಹಾಕಿ? ಸರ್ ಇದು ಹೆಚ್ಚು ಕಮ್ಮಿ ಸ್ಟಾರ್ಟ್ ಆಗಿ ಬರ್ತಾನೆ ಇರ್ತದೆ ಸರ್. ಒಂದ್ಸಲ ಬಂದ್ ಸಾಕು ಬರ್ತಾನೆ ಇರ್ತದೆ. ಅಲ್ಲ, ಹಾಕಿದ ಮೇಲೆ ಈ ಹಂತಕ್ಕೆ ಬೆಳೆಯಕ್ಕೆ ಎಷ್ಟು ದಿನ ಬೇಕಾಗಬಹುದು ಸರ್? ಇದು ಒಂದು 8ರಿಂದ 10 ತಿಂಗಳು ಸಾಕು. 10 ತಿಂಗಳು ಸಾಕು. ಎಲ್ಲಾ ನೆಲಕ್ಕೂ ಬರುತ್ತಾ? ಇದು ಎಲ್ಲಾ ನೆಲಕ್ಕೂ ಬರುತ್ತೆ ಸರ್. ಕಲ್ ಮೇಲೆ ಹಾಕಿದ್ರು ಬರುತ್ತೆ. ಕಲ್ ಮೇಲೆ ಹಾಕಿರೋ ಬರುತ್ತೆ. ನೀರ್ ಜಾಸ್ತಿ ಬೇಕಾ ಸರ್? ನೀರೇ ಬೇಕಾಗಿಲ್ಲ, ಅಷ್ಟು ನೀರ್ ಬೇಕಾಗಿಲ್ಲ. ಒಂದು ಕಮ್ಮಿ ನೀರ್ ಬೇಕು ಇದಕ್ಕೆ. ಅದು ಒಂದ್ ಎಸ್ಲೆ ತರ ಹಾಕಿದ್ರೆ ಸಾಕದು. ಒಂದ್ ಎಡೆ ಹಾಕಿದ್ರೆ ಸಾಕು. ಅದ್ ಮತ್ತೆ ಹೊಡೆದು ಜಾಸ್ತಿ ಆಗುತ್ತೆ. ಕಣ್ಣು ಹಾಕಿದ್ರು ಓಕೆನಾ? ಕಣ್ಣಲ್ಲ, ಗೆಡ್ಡೆ ಒಳಗಡೆ ಕೆಳಗಡೆ ಬರಲ್ಲ. ಇದು ಬರಲ್ಲ, ಕೆಳಗಡೆ ಇರ್ತದೆ. ಶುಂಠಿ ತರ ಬರುತ್ತೆ ತೆಗೆದ್ಬಿಟ್ಟು ಅದ್ ಹಾಕ್ಬೇಕು. ಅದ್ ಹಾಕಿದ್ಮೇಲೆ ಇದು ಈಗ ನೋಡಿ ಸರ್ ಎಷ್ಟು ಕಮ್ಮಿ. ಇದು ಒಂದು ಬಡ್ಡೆಲೆ ಎಷ್ಟಾಗಿದೆ. ಇಲ್ಲ ಅಂದ್ರೆ ಇಲ್ಲ ಒಂದು 25 ಪೊರ್ಕೆ ಆಗಿದೆ. ಸೊ ಇದು ಹಾರ್ವೆಸ್ಟ್ ಈ ಹಂತದಲ್ಲಿ ಹಾರ್ವೆಸ್ಟ್ ಮಾಡ್ಬೇಕಾ, ಕುಯ್ಬೇಕಾ ಅಥವಾ ಯಾವಾಗ? ಇಲ್ಲ ಇದು ಈ ಟೈಪ್ ಬಂದಾಗ ಸ್ವಲ್ಪ ಕಲರ್ ಚೇಂಜ್ ಆದಾಗ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ ಹಂತದಲ್ಲಿ ಕುಯ್ದ್ರೆ? ಈ ಹಂತದಲ್ಲಿ ಬಂದ್ರೆ ಚೆನ್ನಾಗಿರ್ತದೆ. ಬಟ್ ಈ ಹಂತದಲ್ಲಿ ಬಂದ್ರೂ ಪರವಾಗಿಲ್ಲ. 365 ದಿನನೂ ಬರ್ತಾನೆ ಇರುತ್ತೆ. ಇದು ಬರ್ತಾನೆ ಇರ್ತದೆ. ಕುಯ್ದ ಇನ್ನಾದ್ರು ಮನೆಗೆ ಸಪೋಟ ಅಲ್ಲೊಂದ್ ಸ್ವಲ್ಪ ಐತೆ, ಇಲ್ಲೊಂದ್ ಸ್ವಲ್ಪ. ಇದು ಒಂದು 5 ಬೆಳೆ ಮಾಡಿದೆ ಸರ್ ಹೊಸಲ. ಈಗ ತೆಗ್ದಿದ್ದೀನಿ. ಇದು 5 ಬೆಳೆ ಅಂತ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ತೆಂಗಿನಲ್ಲೂ ಅದೇ ಬರ್ತಾ ಇರ್ಬೇಕು. ಆಮೇಲೆ ನೆಕ್ಸ್ಟ್ ನಮ್ಗೆ ಅಡಿಕೆಲ್ಲ ಅದೇ ಬರೋದಿಲ್ಲ ಈಗ ಸದ್ಯಕ್ಕೆ. ಈಗ ನಮ್ಗೆ ಖರ್ಚಿಗೆ ಬೇಕೇ ಬೇಕು ದುಡ್ಡು. ಹಾಗೆ ಮಾಡೋದು ಒಂದು ಪಾಪ 8 ತಿಂಗಳಿಗೆ ಬಂದು ಸ್ಟಾರ್ಟ್ ಆಗುತ್ತೆ. ಅದಾಗುತ್ತೆ. ಅಲ್ಲಿಂದ ಏನ್ ಮಾಡ್ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ಇದಕ್ಕೆ ತೊಗರಿ ಹಾಕೊಂಡಿದ್ದೆ, ದನಿಗೆ ಜೋಳ ಹಾಕೊಂಡಿದ್ದೆ. ಜೋಳ 3 ತಿಂಗಳು ದನಿಗೆ ಮೇವು. ಉಳುಮೆ ಮಾಡ್ತೀರಾ ನೀವು ಸರ್? ಇದೆಲ್ಲ ಉಳುಮೆ ಮಾಡಲ್ಲ ಸರ್. ಇದು ಉಳುಮೆ ಮಾಡಲ್ಲ. ಇದೆಲ್ಲ ಉಳುಮೆ ಮಾಡಲ್ಲ. ಇದು ಒಂದ್ ಸ್ವಲ್ಪ ಉಳುಮೆ ಮಾಡಲ್ಲ. ಆ ಕಡೆಗೆಲ್ಲ ಸ್ವಲ್ಪ ಇದು ಮಾಡ್ತೀವಿ. ಇದೇನು ಉಳುಮೆ ಮಾಡಲ್ಲ ಇದು. ಅಂದ್ರೆ ಏನಪ್ಪಾ ಅಂದ್ರೆ ಸರ್, 1 ಎಕರೆಲಿ ಸಂಪಾದನೆ ಮಾಡ್ತಾರೆ. 5 ಎಕರೆ ಇಟ್ಕೊಂಡ್ರು 1 ಎಕರೆಲಿ ಏನ್ ಸಂಪಾದನೆ ಮಾಡ್ತಾರೆ, 5 ಎಕರೆ ಸಂಪಾದನೆ ಮಾಡಿದ್ರೆ 1 ಎಕರೆ ಸಂಪಾದನೆ ಮಾಡಿದ್ರೆ ತೋರಿಸ್ಬೇಕು. ಈಗ 5 ಎಕರೆ, ಈಗ ನೀವು 5 ಎಕರೆ ಇಟ್ಕೊಂಡಿರ್ತೀರಿ, ಒಳ್ಳೆ ಊಟ ಮಾಡ್ತಾ ಇರ್ತೀರಿ. ನಾನು 1 ಎಕರೆ ಇಟ್ಕೊಂಡ್ರೆ ನಿಮ್ ಜೊತೆ ಕೂತ್ಕೊಂಡು ಊಟ ಮಾಡಕ್ ಆಗತ್ತಿಲ್ಲ. ಅದೇ ನಿಮ್ ಜೊತೆ ನಾನು ಅದೇ ಲೆಕ್ಕದಲ್ಲಿ ಸಂಪಾದನೆ ಮಾಡಿದ್ದೆ ಆದ್ರೆ ಮಾಡ್ಬೋದು. ಆಗ ನಾವು 1 ಎಕರೆ 5 ಎಕರೆ ಡಿಫ್ರೆಂಟೇ ಇಲ್ಲ. ಈಗ ಅದೇ ಕಾನ್ಸೆಪ್ಟ್ ಇದು ಮಾಡಿದ್ದೆ ಸರ್. ಇದು ಒಂದು ತೆಂಗು ಅದೇ ಬರ್ತಾನೆ ಇರ್ತದೆ. ನೆಕ್ಸ್ಟ್ ಅಡಿಕೆ ಅದರಲ್ಲೂ ಅದೇ ಬರ್ತಾ ಇರ್ತದೆ. ನೆಕ್ಸ್ಟ್ ಒಂದು ಪಪ್ಪಾಯಿ ಅದರಲ್ಲೂ ಅದೇ ಬರ್ತಿರ್ತದೆ. ನೆಕ್ಸ್ಟ್ ನಾನು ಜೋಳ ದನಿ ಮೇವು ಆಯಿತು, ಅದೊಂದು ಬೆಳೆ. ನೆಕ್ಸ್ಟು ಒಂದು ತೊಗರಿ ಹಾಕೊಂಡಿದ್ದೆ. ಆ ತೊಗರಿ ಕಾಳು ನಾನು ತಗೊಂಡೆ, ಸೊಪ್ಪು ಗಿಡ್ಕೋಯ್ತು. ಇದಕ್ಕೆಲ್ಲ ಹನಿ ನೀರಾವರಿನೇ ಮಾಡಿದ್ದೀನಿ ಸರ್. ನೀರಿನ ನಿರ್ವಹಣೆ ಎಲ್ಲ ಹನಿ ನೀರಾವರಿನೇ. ಗೊಬ್ಬರ ಆಮೇಲೆ ಇದು ಉಳ್ಳಿ ಕಾಳು ಇದೆ ಸರ್. ಇದು ಉರುಳಿ, ಇದು ದನಗಳಿಗೆ ಇದು ಸೊಪ್ಪುಗೋಸ್ಕರ. ಗೊಬ್ಬರದ ನಿರ್ವಹಣೆ ಎಲ್ಲ ಇದು ಹಸಿ ಎಲ್ಲ ಗೊಬ್ಬರನ ಮಾಡ್ಕೊಂತೀನಿ. ಮತ್ತೆ ಜೀವಾಮೃತ ಮತ್ತೆ ಇದು ಎರೆಹುಳ ಗೊಬ್ಬರ ಮಾಡ್ಕೊಂಡಿದ್ದೀನಿ. ಸೊ ಅದು ಸಾವಯವ ಪದಾರ್ಥನ ಯೂಸ್ ಮಾಡ್ಕೊಂಡು ಇದು ಮಾಡೋದು. ಇದು ಜೇನು ಕಾಫಿ ಸರ್. ಇದೊಂದು ಜೇನ್ ಪೆಟ್ಟಿಗೆ ಅಂತ ಸರ್. ಜೇನ್ ಪೆಟ್ಟಿಗೆನ ರೈತರುಗಳು ಮಾಡ್ಕೊಳ್ಳೇಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಜೇನು ನಶಿಸಿ ಹೋಗ್ತಾ ಇದೆ ಸರ್. ಇದು ಯಾರನ್ನು ಕಚ್ಚಲ್ಲ ಸರ್. ಇದು ತುಡುವೆ ಜೇನು ಅಂತ ಸರ್. ಇದು ತುಡುವೆ ಜೇನು ಅಂತ. ಇದು ತುಡುವೆ ಜೇನು. ಬಟ್ ಯಾರನ್ನು ಕಚ್ಚಲ್ಲ. ಬಟ್ ಯಾರು ಇದಕ್ಕೆ ಹಿಂಸೆ ಕೊಡಕ್ ಹೋಗಬಾರ್ದು. ಇದು ಇದ್ದಿದ್ದೆ ಆದ್ರೆ ಸರ್, ಇದು ನನ್ ತಿಳಿದ ಮಟ್ಟಿಗೆ ಒಂದು 70% ಕಾಯಿ ಬಿಡ್ತಾ ಇದ್ರೆ ಇನ್ನೂ ಒಂದು 30% ಜಾಸ್ತಿ ಕಾಯಿ ಬಿಡುತ್ತೆ. ಅಂದ್ರೆ ಸ್ಪರಾಗ ಮಾಡೋ ಕೀಟ ಇದೊಂದೇನೆ. ಇದರಲ್ಲಿ ಒಂದು ರಾಣಿ ಜೇನು ಅಂತ ಇರುತ್ತೆ. ಹಾಗೆ ಇದು ಕೆಲಸಗಾರ ನೊಣಗಳು ಇರ್ತವೆ, ಒಂದು ಗಂಡು ನೊಣನೂ ಇರ್ತದೆ. ಇಷ್ಟು ಕೆಲಸ ಮಾಡ್ತವೆ. ಇದರಿಂದ ನಮ್ಗೆ ಏನಪ್ಪಾ ಅಂದ್ರೆ ರೈತರಿಗೆ ತುಂಬಾ ಅನುಕೂಲ ಇದೆ. ತುಪ್ಪನೂ ಸಿಗುತ್ತೆ. ಆ ಪೆಟ್ಟಿಗೆಯಲ್ಲಿ ತುಪ್ಪನೂ ಇದೆ. ತುಪ್ಪ ಬಸ್ತಿದ್ದೀರಾ? ಸರಿ. ಎಷ್ಟೆಷ್ಟು ಬರುತ್ತೆ ಸರ್ ಈಗ ಇದು ಒಂದ್ಸಲ ಹಾರ್ವೆಸ್ಟ್? ಸರ್ ಒಂದ್ಸಲ ಹೆಚ್ಚು ಕಮ್ಮಿ ನನ್ ತಿಳಿದ ಮಟ್ಟಿಗೆ ಸರ್ ಇದು ಒಂದು 200 ml ಅದು ಒಂದ್ಸಲ ಹಾರ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಹಾರ್ವೆಸ್ಟಿಗೆ ಟೈಮ್ ಎಷ್ಟು ತಗೊಳುತ್ತೆ? ಸರ್ ಇದಕ್ಕೆ ಇವಾಗ ನಾವು ಇದ್ ಮಾಡ್ಬೇಕಾಗತ್ತೆ. ಇವಾಗ ಸ್ವಲ್ಪ ಹೂವು ಪರಾಗ ಕಮ್ಮಿ ಇರ್ತದೆ. ಈಗ ಕಮ್ಮಿ ತುಪ್ಪ ಅಂದ್ರೆ ಒಳ್ಳೆ ಇನ್ನು ರೆಗ್ಯುಲರ್ ಇದ್ದಾಗ ಹಾಗೆಲ್ಲ ವೀಕ್ಲಿ ತೆಗಿತಾ ಇರ್ಬೋದು. ವಾರಕ್ಕೆ 15 ಸಿಗಲ್ ತೆಗಿಬೋದು. ಹೌದಾ? 15 ಸಿಗಲ್ ತೆಗಿಬೋದು. ಅಷ್ಟೊಂದು ಸ್ಪೀಡ್ ಇದೆಯಾ? ಅಷ್ಟು ಸ್ಪೀಡ್ ಇದೆ ಸರ್. ಇದು ಅಂದ್ರೆ ಹೂಗಳಲ್ಲಿ ಜಾಸ್ತಿ ಇರ್ಬೇಕು. ಅದಕ್ಕೆ ಏನಪ್ಪಾ ಅಂದ್ರೆ ಮೇನ್ ಆಹಾರ. ಸಬ್ಸಿಡಿ ತಗೊಂಡಿದ್ದ?
ಸರ್ ಇದು ಸಬ್ಸಿಡಿ ತಗೊಂಡ್ರಿ ಸರ್. ಎಷ್ಟು ಬೀಜ ಸರ್ ಒಂದು ಬಾಕ್ಸ್? ಸರ್ ಇದು ಸಪ್ರೇಟ್ 4,500 ಅಂತೆ. ಅದರಲ್ಲಿ ನಮಗೆ ಸಬ್ಸಿಡಿ ಎಲ್ಲ ಕಳೆದು 1,250 ರೂಪಾಯಿ ಕೊಟ್ಟಿದ್ರು ಸರ್. ಯಾವ್ದು ತೋಟಗಾರಿಕೆ? ತೋಟಗಾರಿಕೆ ಇಲಾಖೆ ಸರ್. ಏನ್ ಗಿಡ ಸರ್ ಇದು? ಸರ್ ಇದು ಚಕ್ರಮುನಿ ಅಂತ ಸರ್. ಹಿಂದೆಲ್ಲ ಋಷಿಮುನಿಗಳು ತಿಂತಾ ಇದ್ರು, ಕಾಡಲ್ಲಿ ಇರ್ತಾ ಇತ್ತು. ಇವಾಗ ನಾವು ತಿನ್ಬೇಕಾದ ಅವಶ್ಯಕತೆ ಬಂದಿದೆ. ಯಾಕೆಂತಂದ್ರೆ ಇದ್ರಲ್ಲಿ ಔಷಧಿ ಗುಣ ಜಾಸ್ತಿ ಇದೆ ಸರ್. ಔಷಧಿ ಗುಣ ಇದೆ. ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ತಿಂದಿದ್ದೆ ಆದ್ರೆ ಹಸಿದ್ನು ಕೂಡ ತಿನ್ಬೋದು, ಬೇಯಿಸ್ಕೊಂಡು ಕೂಡ ತಿನ್ಬೋದು. ಕಣ್ಣಿಗೆ ತುಂಬಾ ಒಳ್ಳೇದು, ಕಣ್ಣಿಗೆ ತುಂಬಾ ಒಳ್ಳೇದು. ಮತ್ತೆ ರಕ್ತದ ಪ್ರೆಷರ್ ಕೂಡ ಜಾಸ್ತಿ ಮಾಡುತ್ತೆ ಅಂತ ಇದು ಮಾಡ್ತಾರೆ ಸರ್. ಇದು ಒಳ್ಳೆ ಮೆಡಿಸಿನ್ ಪ್ಲಾಂಟ್ಸ್ ಸರ್. ಇದು ಮೆಡಿಸಿನ್ ಪ್ಲಾಂಟ್ ಇದು. ಎಲ್ಲಿಂದ ತಗೊಂಬಂದಿರಿ ಸರ್ ಇದು ಪ್ಲಾಂಟ್? ಸರ್ ಇದೆಲ್ಲ ನಾವು ಸ್ವಲ್ಪ ಹೊರಗಡೆ ಅಲ್ಲಿ ಹೋಗ್ತಾ ಇರ್ತೀವಿ, ಹೋದಾಗ ತಗೊಂಬಂದು ಹಾಕ್ಬಿಡೋದು ಸರ್. ಇದೇ ಎತ್ತರವಾಗಿ ಬೆಳೆಯುತ್ತಾ ಅಥವಾ ಇಷ್ಟೇನಾ ಸರ್? ಇದು ಬೆಳೀತದೆ ಸರ್. ಇದೊಂದು 6-7 ಫೀಟ್ ಬೆಳೆಯುತ್ತದೆ. ಬಟ್ ಇಷ್ಟೇ ಲಾಸ್ಟ್. ಇದ್ರ ಮೇಲೆ ಇದು ಕಡ್ಡಿ ಟೈಪರ್ ಮಾಡುತ್ತೆ. ಇದೇನಿಲ್ಲ, ಹಿಂಗ್ ತಗೊಂಡು ನಾವು ಕೂಡ ಡೈರೆಕ್ಟ್ ಆಗಿ ತಿನ್ಬೋದು. ಸಾಂಬಾರ್ಗೆ ಹಾಕೊಂಡು ಮಾಡಿದ್ರೆ ಸಾಂಬಾರು ಕೂಡ ಟೇಸ್ಟೇ ಬರ್ತದೆ. ಎಣ್ಣೆನ ಕಮ್ಮಿ ಬಿಟ್ರು ಆಗುತ್ತೆ. ಹೌದಾ? ಎಣ್ಣೆ ಬಿಟ್ರು ಕಮ್ಮಿ ಬಿಟ್ರು ಆಗುತ್ತೆ. ಬಟ್ ಸಾಂಬಾರ್ಗೂ ತುಂಬಾ ಟೇಸ್ಟ್ ಇರ್ತದೆ. ಇದೆಲ್ಲ ಹಿಂದೆ ಋಷಿ ಮುನಿಗಳು ತಿಂತಿದ್ರು ಅಂತ ಹೇಳ್ತಾರೆ. ಬಟ್ ಇವಾಗ ನಾವು ತಿನ್ಬೇಕಾಗಿದೆಯಲ್ಲ ಆರೋಗ್ಯ ದೃಷ್ಟಿಯಿಂದ. ಒಂದೇ ಒಂದು ಹಣ್ಣು ಐತೆ, ಒಂದೇ ಒಂದು ಹಣ್ಣು ಐತೆ ಅಲ್ಲಿ. 5 ಹಣ್ಣಾಗಿದೆಯಾ? ವಾಟರ್ ಆಪಲ್. ವಾಟರ್ ಆಪಲ್ ಅದನ್ನ ನೇರವಾಗಿ ತಿನ್ಬೋದಾ? ಇದು ಅಂಜೂರ, ಇದು ವೈಟ್ ಆಪಲ್. ವಾಟರ್ ಆಪಲ್. ವಾಟರ್ ಆಪಲ್ ಅದು ವೈಟ್ ಆಪಲ್ ಅದ. ವಾಟರ್ ಆಪಲ್. ಆಪಲ್ ಅಲ್ಲಿದೆ ನೋಡಿ. ಮಾಮೂಲಿ ಆಪಲ್. ಮಾಮೂಲಿ ಆಪಲ್. ಕಾಯಿ ಬಿಟ್ಟಿದೆ ನೀವು. ಮಾಮೂಲಿ ಆಪಲ್ ಇದೆ. ಅಂಜೂರ ಹೇಳ್ತೀರಾ? ಇದು ಮನೆ ಪಕ್ಕ ಬಿಟ್ಟು ಹಾಕಿದ್ರಲ್ಲ, ಕಾಯಿಗೆ ಏನ್ ತೊಂದರೆ ಆಗಲ್ಲ? ಇಲ್ಲ ಸರ್, ಇದೇನು ಅಂತ ಹೆವಿಯಾಗೇನು ಹೋಗಲ್ಲ ಸರ್. ಅದ ಮನೆ ಅಲ್ಲಿದೆ, ಏನು ಆಗಲ್ಲ ಸರ್. ಇದು ವಾಟರ್ ಆಪಲ್. ಹಾಗೆ ಒಂದು ಅಂಜೂರ. ಅಂಜೂರನ ಸರ್ ನೋಡಿ ಸರ್, ತುಂಬಾ ಬಿಟ್ಟಿದೆ ಇಲ್ಲಿ. ಇದು ಟೋಟಲಿ ಇದು ಒಂದಿದೆ, ಅದೊಂದು 25 ಇದೆ ಸರ್. ಆ 25ರಲ್ಲಿ ಹೆಚ್ಚು ಕಮ್ಮಿ ಒಳ್ಳೆ ಆದಾಯನೂ ಬರ್ತದೆ ಸರ್ ರೈತರಿಗೆ. ಬದುಕೊಳ್ಳದೆ ಇರೋದ್ರಿಂದ ಒಳ್ಳೆ ಆದಾಯನೂ ಬರ್ತದೆ. ಇದ ಪ್ರೊಸೆಸ್ ಮಾಡಿ ಒಣಗಿಸಿ ಮಾರಿದ್ರೆ 1,500 ರೂಪಾಯಿ ಗಂಟೆ ಕೊಡ್ತಾರೆ ಕೆಜಿಗೆ. 1,500 ಕೊಡ್ತಾರೆ ಕೆಜಿಗೆ. 750 ರೂಪಾಯಿ ಮೀಡಿಯಂ ಕ್ವಾಲಿಟಿ ಕೂಡ ಕೊಡ್ತಾರೆ. ಹೈ ಕ್ವಾಲಿಟಿ ಅಂದ್ರೆ ಅಷ್ಟು ಆಮೇಲೆ ಕೊಡ್ತಾರೆ. ಈಗ ಅದಿದೆಯಲ್ವಾ, ಇದಾಗಲ್ವಾ ಹುಳ? ಭೂಮಿ ಮೇಲೆ ಇದೆಯಲ್ವಾ, ಏನಾಗಲ್ಲ, ಏನಾಗಲ್ಲ. ಇದು ಸಪ್ಪೆ, ಅದು ಸ್ವೀಟ್ ಜಾಸ್ತಿ. ಹೇಳ್ದೆ ಫಸ್ಟ್ ಅಣ್ಣರು ನಿಮ್ ಬಾವರು ಇವ್ರದ್ದು ಚಿಕ್ಕಬಿದ್ರೆ ಸ್ವಾಮಿಯವ್ರದ್ದು ಹಾಕಮ್ಮ. ಇದೇನು ಇದು ಲಿಮಿಟೆಡ್ ಇದು ಬಿಡೋದು? ಇಲ್ಲ ಸರ್, ಬಿಡ್ತಾ ಇರ್ತದೆ. ವರ್ಷ ಪೂರ್ತಿ ಬಿಡುತ್ತೆ? ವರ್ಷ ಪೂರ್ತಿ ಕಮ್ಮಿ ಇರ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಒಂದೊಂದು ಟೈಮ್ ಜಾಸ್ತಿ ಬರ್ತದೆ. ಇದು ಮರ ದೊಡ್ಡದಾಗುತ್ತೆ ಫುಲ್? ದೊಡ್ಡದಾಗುತ್ತೆ. ಎಷ್ಟು ವರ್ಷಕ್ಕೆ ಹಾಕಿದ್ ಎಷ್ಟು ವರ್ಷಕ್ಕೆ ಬರೋದು ಸರ್? ಇದು 4 ವರ್ಷಕ್ಕೆ ಬಂದೈತೆ. ಮತ್ತೆ ಅದಿರೋ ಅಂಜೂರ ಗಂಜಾ ಮಂಜೂರ ಅಂತಾರೆ. ಅದು ಎಲ್ಲಾ ಕ್ಲೈಮೇಟ್ಗೂ ಬರುತ್ತೆ ಅಂಜೂರ? ಇದು ಕ್ಲೈಮೇಟ್ ಎಲ್ಲ ಬರ್ತದೆ. ಬಟ್ ಇದಕ್ಕೆ ಬೇಡಿಕೆ ಕಮ್ಮಿ. ಮಾರ್ಕೆಟಿಂಗ್ ಕಮ್ಮಿ ಇರ್ತದೆ. ಮಾರ್ಕೆಟಿಂಗ್ ನೀವು ಮಾಡ್ಬೇಕು, ಕಮ್ಮಿ ಇರ್ತದೆ. ಅದಕ್ಕೆ ಬೇಡಿಕೆ ಜಾಸ್ತಿ ಇದೆ. ಇದ್ರಲ್ಲೂ ವೆರೈಟೀಸ್ ತುಂಬಾ ಇದೆ. ಗಂಜಾ ಮಂಜೂರ ಅಂತ ಇದೆ, ಅದೊಂದು 25 ಗಿಡ ಇದೆ. ಅದ್ರಲ್ಲಿ ಒಳ್ಳೆ ಆದಾಯ ಬರ್ತಿದೆ. ಹೇಳಿ. ಇದು ಒಂದು ನೇರಳೆ ಹಣ್ಣು ಸರ್. ಇದು ನೇರಳೆ ಹಣ್ಣು ಅಂದ್ರೆ ಒಂದು ವೈಟ್ ನೇರಳೆ ಸರ್. ಇದು ವೈಟ್ ನೇರಳೆ ಅಂದ್ರೆ ಸರ್ ಇದು ವರ್ಷ ಎಲ್ಲ ಬಿಡುತ್ತೆ ಸರ್. ಇದು ಈಗ ಇದು ಆಲ್ರೆಡಿ ಸರ್ ಮಾಮೂಲಿನೇ ಇರುತ್ತೆ ಸರ್. ಇದು ಇನ್ನೂ ವೈಟ್ ಆಗುತ್ತೆ ಸರ್. ಇದೆಲ್ಲ ಬಂದಿದೆ, ಇನ್ನೊಂದ್ ಸ್ವಲ್ಪ ಹಣ್ಣಾಗ್ಬೇಕು ಸರ್ ಇದು. ಆಮೇಲೆ ಇದು ವರ್ಷ ಎಲ್ಲ ನಿರಂತರವಾಗಿ ಬಿಡ್ತಾ ಇರುತ್ತೆ ಸರ್. ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ನೋಡಿ ಇದೆಲ್ಲ ಇದು ಹೂವಿದೆ. ನೆಕ್ಸ್ಟ್ ಸ್ವಲ್ಪ ಕಾಯಿ, ಚಿಕ್ಕ ಕಾಯಿ ಇದೆ ನೋಡಿ. ಇದೆಲ್ಲ ಚಿಕ್ಕ ಕಾಯಿ ಇದೆ, ಮೀಡಿಯಂ ಕಾಯಿ, ಚಿಕ್ಕ ಕಾಯಿ. ಹೀಗೆಲ್ಲ ಆಲ್ರೆಡಿ ಇದೆಲ್ಲ ಸ್ವಲ್ಪ ಇನ್ನೂ ದಪ್ಪ ಕಾಯಿ ಬರ್ತಾ ಇದೆ. ಇವೆಲ್ಲ ದಪ್ಪ ಕಾಯಿ ಸರ್. ಇದಿಲ್ಲ ಸರ್, ಇದೊಂದು 8 ಫೀಟ್ ಲಾಸ್ಟ್ ಅಂತ ಹೇಳಿದಾರೆ. ಈಗ ಮಸ್ಟ್ ಒಂದು 6 ಫೀಟ್ ಇದೆ, ಇನ್ನೊಂದು 2 ಫೀಟ್ ಬೆಳಿಬೋದು ಅಷ್ಟೇ. ಇನ್ನು ಜಾಸ್ತಿ ಬೆಳೆಯಲ್ಲ. ಇದೊಂಥರ ಇದ್ರ ತರ ಬರ್ತದೆ, ಕಡ್ಡಿ ತರ ಬರ್ತದೆ, ಮರ ತರ ಆಗಲ್ಲ. ಛತ್ರಿ ಆಕಾರ ವರ್ಷ ಪೂರ್ತಿ ಬಿಡುತ್ತೆ. ವರ್ಷ ಪೂರ್ತಿ ಬೇಡಿಕೆ ಇದೆಯಾ ಇದಕ್ಕೆ ಸರ್? ಇದು ಮಾರ್ಕೆಟ್ ನಾವೇನ್ ಮಾಡಕ್ ಹೋಗ್ಲಿಲ್ಲ. ಬಟ್ ಏನಪ್ಪಾ ಅಂದ್ರೆ ನಮ್ಗಂತೂ ತಿಂತೀವಿ, ತುಂಬಾ ಟೇಸ್ಟ್ ಇದೆ, ತುಂಬಾ ಆರೋಗ್ಯಕರ ಅಂತಾನೆ ಹೇಳ್ತಾರೆ. ಬಟ್ ಒಳ್ಳೆ ಟೇಸ್ಟ್ ಇದೆ ಸರ್. ತುಂಬಾ ಟೇಸ್ಟ್ ನೋಡಿ ಸರ್. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಿಜಾಗ್ಲೂ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಓಕೆ, ಚೆನ್ನಾಗಿಲ್ಲ ಸರ್? ಇದು ನೋಡಿ, ಇದು ನೋಡಿ ಸರ್, ಎಲ್ಲ ಕಾಯಿ ತರ. ಆಮೇಲೆ ನಮ್ಗೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಸರ್, ಬೆಳಗ್ಗೆ ಎತ್ತು ಜನಗಳಿಗೆ ಯಾರ್ಯಾರ ಗುಡ್ ಮಾರ್ನಿಂಗ್ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ರಿವರ್ಸ್ ಗುಡ್ ಮಾರ್ನಿಂಗ್ ಹೇಳ್ತಾರಲ್ವ. ನಾವ್ ಈ ಗಿಡದ ಒಳಗೆ ಬಂದ್ಬಿಟ್ರೆ ಸಾಕು, ನಾವು ಗುಡ್ ಮಾರ್ನಿಂಗ್ ಹೇಳ್ದಂಗೆ ಕೆಳಗಡೆ ನೀರು ನೋಡಿದ್ರೆ ಅದು ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಅದು ಅನ್ಕೊಡುತ್ತೆ. ಒಂದು ಗಿಡ ಯಾವ್ದಾರ ಒಂದು ಗಿಡ ತಗೋರು, ಅದೊಂದು ಚಂದ. ಇದು ಗಜನಿಂಬೆ ಸರ್. ಇದು ಗಜನಿಂಬೆ
ಸರ್ ಈ ತೋಟದಲ್ಲೇ ಮಲ್ಚಿಂಗ್ ಮಾಡಿ ಪೇಪರ್ ಹಾಕಿದ್ರೆ ಎಷ್ಟು ವರ್ಷ ಇದೆ ಸರ್? ಇದು ಎಷ್ಟು ವರ್ಷ ಆಯ್ತು ಸರ್? ಇದು ಪೇಪರ್ ಹಾಕಿ 3 ವರ್ಷ ಆಯ್ತು ಸರ್. 3 ವರ್ಷ? 3 ವರ್ಷ ಆಯ್ತು. ಬೆಳೆನ ಸರ್ ಇದು ಉಳ್ಮೆನ್ ಮಾಡ್ಸಂಗಿಲ್ಲ, ಏನು ಮಾಡಂಗಿಲ್ಲ. ಅಡಿಲಿ ಪೈಪ್ ಇಟ್ಕೊಂಡಿದ್ದೀನಿ ಸರ್ ಸೆಂಟ್ರಲ್ಲಿ. ಇಲ್ಲಿ ಸೆಂಟ್ರಲ್ಲಿ ಒಂದು ಪೈಪ್ ಇಟ್ಕೊಂಡಿದ್ದೀನಿ. ಈ ಪೈಪ್ ಇದೆ. ಈ ಪೈಪ್ ಅಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಅಡ್ಡ ಪೈಪ್ ಒಂದಿದೆ. ಈ ಪೈಪ್ ಅಲ್ಲಿ ಬರ್ತದೆ. ಇದು ಕ್ರಾಫ್ಟ್ ತಗೋತಾ ಇದೀನಿ. ಇದು ಒಂದು ಫಸ್ಟ್ ಒಂದು ಟೊಮೊಟೊ ಗಿಡ ಹಾಕೊಂಡಿದ್ದೆ. ಅದಕ್ಕೆ ನೆಕ್ಸ್ಟ್ ಏನ್ ಮಾಡಿದೆ ಅಂತ ಅಂದ್ರೆ ಮತ್ತೆ ಮೆಣಸಿನ ಹಾಕಿದೆ 6 ತಿಂಗಳಿಗೆ. ಮತ್ತೆ ಅದಾದ್ಮೇಲೆ ಮತ್ತೆ ಬದನೆ ಗಿಡ ಹಾಕೊಂಡೆ. ಅದಾದ್ಮೇಲೆ ಮತ್ತೆ ಮೆಣಸಿನ ಹಾಕೊಂಡಿದ್ದೀನಿ. ಸೊ ಮುಗ್ದಂಗ್ ಬದಲಾಯಿಸಿ ಪೈಪ್ ಅಲ್ಲಿ ನೀರು ಆಯುತ್ತಾ? ಹಾ ಸರ್, ಬರ್ತದೆ ಸರ್. ಇದು ಬರುತ್ತಾ? ಇಲ್ಲಿ ಬರ್ತದೆ ಸರ್. ಪೈಪ್ ಇದೆ. ಪೈಪಲ್ಲಿ ನೀರು ಆಯ್ತು ಸರ್. ಅಲ್ಲ, ಒಬ್ಬೊಬ್ರು ಮಲ್ಚಿಂಗ್ ಪೇಪರ್ ನ ಒಂದೇ ಸತಿಗೆ ಕ್ಲೋಸ್ ಮಾಡ್ತಾರಲ್ಲ, ಒಂದೇ ಬೆಳೆಗೆ. ಹೌದು ಸರ್, ಅವರು ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಸರ್. ಅದು ಹೆಂಗೆ ಅಂತಂದ್ರೆ ಅದು ಒಂದ್ಸಲಿ ಪೇಪರ್ ತೆಗೆದ್ರೆ ಉಳ್ಮೆ ಮಾಡಿ. ಬ್ಲಾಕ್ ಶೀಟ್ ಏನು? ಇದು ಸ್ವಲ್ಪ ಸ್ಟ್ರಾಂಗ್ ಶೀಟ್ ಸರ್. ಇದು ಸ್ವಲ್ಪ ಏನ್ ರೇಟ್ ಇದೆ ಇದು ಸರ್? ಈಗ ಇದು ಶೀಟ್ ಹಾಕಿದಿರ ಸರಿ. ಸೊ ಗೊಬ್ಬರನೆಲ್ಲ ಹೆಂಗ್ ಕೊಡ್ತೀರಾ ಸರ್ ಇದು? ಸರ್ ಇದಕ್ಕೆಲ್ಲ ಏನಿಲ್ಲ ಸರ್. ಇದು ಜೀವಾಮೃತ ಮಾಡ್ಕೊಂಡಿದ್ವಲ್ಲ ಸರ್, ಅದ ಇಲ್ಲಿ ಕೊಟ್ಬಿಡ್ತೀವಿ ಸರ್. ಇಲ್ಲಿ ಗುಣಿಗೆ ಕೊಟ್ಬಿಡ್ತೀವಿ ಸರ್. ಇಲ್ಲೇ ಕೊಟ್ಬಿಡ್ತೀವಿ. ಆಮೇಲೆ ಜೀವಾಮೃತದಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಕೊಡ್ತೀವಿ ಸರ್. ಅರ್ಧ ಗ್ಲಾಸ್ ಅಷ್ಟು ಜೀವಾಮೃತ ಕೊಡ್ತೀವಿ. ಇನ್ನ 1 ಹಿಡಿಯಷ್ಟು ಎರೆಹುಳಿನ ಗೊಬ್ಬರ ಕೊಡ್ತೀವಿ. ಇದ್ರ ಕೆಲಸ ಮುಗೀತು ಸರ್. ಫಿನಿಶಿಂಗ್ ಅಲ್ಲಿ ಇರೋದ್ರಿಂದ ಈ ತರ ಕಾಣ್ತಾ ಇದೆ. ಹೌದು ಸರ್, ಎಲ್ಲ ಫಿನಿಶಿಂಗ್ ಬಂದಾಗ ಸರ್. ಬೆಳೆ ಮಾಡ್ತೀರಾ ಇದೇ ಮೇಲೆ? ಇದ್ರಲ್ಲ ಸರ್, ತೆಗೆದ್ಬಿಟ್ಟು ಮತ್ತೆ ಬೇರೆ ಬೆಳೆ ಹಾಕ್ತೀನಿ. ಎಷ್ಟು ವರ್ಷ ಮಾಡ್ಬೇಕು ಅನ್ಕೊಂಡಿದ್ರಿ ನಿಮ್ಮ ಮುಂದೆ ಎಕ್ಸ್ಪೆಕ್ಟ್? ಸರ್ ನನ್ ತಿಳಿದ ಮಟ್ಟಿಗೆ ಇದೊಂದು 6-7 ವರ್ಷ ಮಾಡ್ಬೇಕು ಅಂತ ಇದೀನಿ. ಒಂದೇ ಶೀಟ್, ಒಂದೇ ಸಲ ಉಕ್ಕೆ, ಒಂದೇ ಸಲ ಕೆಲಸ. ಒಂದು 6-7 ವರ್ಷ ಈ ಸೀಟ್ ಬರೋವರೆಗೂ ಮಾಡ್ಬೇಕು ಅಂತ ಇದ್ದೀನಿ. ಅಷ್ಟೇ ಒಂದು 6-7 ವರ್ಷ ಗಂಟೆ ಮಾಡ್ಬೋದು ಅನ್ಕೊಂಡಿದ್ದೀನಿ ಸರ್. ಮಾಡಿ ಸರ್, ಸಂತೋಷ. ಖರ್ಚು ಕಡಿಮೆ, ಉಳುಮೆ ಇಲ್ಲ. ರೈತನಿಗೆ ಸರ್ ಖರ್ಚು ಕಮ್ಮಿ ಮಾಡ್ಕೋಬೇಕು, ಆದಾಯ ಜಾಸ್ತಿ ಮಾಡ್ಕೋಬೇಕು. ಆಗ್ತಾನೆ ಅವ್ನ ಸಂಸಾರ ಚೆನ್ನಾಗಿರೋದು. ಅದ್ ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ ಸರ್, ಇದೊಂದು ಲಕ್ಷ್ಮಣ ಫಲ ಅಂತ ಸರ್. ಲಕ್ಷ್ಮಣ ಫಲ ವಿಶೇಷ ಗುಣ ಅಂದ್ರೆ ಇದು ಮೆಡಿಸಿನ್ ನಲ್ಲಿ ತುಂಬಾ ಒಳ್ಳೆ ಮೆಡಿಸಿನ್ ಫ್ರೆಂಡ್ಸ್ ಹೇಳ್ಬೇಕು ಅಂತಂದ್ರೆ. ಯಾಕೆ ಅಂತಂದ್ರೆ ಇದು ಕ್ಯಾನ್ಸರ್ ನಂತ ಕಾಯಿಲೆ ಬಂದಿರ್ತದೆ ಸರ್. ಕ್ಯಾನ್ಸರ್, ಆ ಕ್ಯಾನ್ಸರ್ ನ ವಾಸ ಮಾಡೋ ಗುಣ ಇರೋದು ಇದೊಂದಕ್ಕೆ ಅಂತ ಹೇಳ್ತಾರೆ. ಡಾಕ್ಟರ್ ಕೂಡ ಕಳಿಸ್ತಾರೆ. ಇನ್ನ ನಾವು ಬೇರೆ ಹೊರಗಡೆಯಿಂದಲೂ ಕೂಡ ಬಂದು ತಗೊಂಡೋಗಿದ್ದಾರೆ. ಇನ್ನ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ನಮ್ಗೆ ಚರ್ಮದ ಮೇಲೆ ಗಾಯ ಬಂದ್ರೆ ಅದನ್ನ ವಾಸ ಮಾಡಕ್ಕೆ ಬೇಜಾನ್ ಮೆಡಿಸಿನ್ ಇದೆ. ಬಟ್ ಒಳಗಡೆ ದೇಹದ ಒಳಗಡೆ ಗಾಯ ಆದ್ರೆ ವಾಸ ಮಾಡಕ್ ಅಷ್ಟು ಮೆಡಿಸಿನ್ ಇಲ್ಲ. ಇದು ದೇಹದ ಒಳಗಡೆ ಇರುವಂತ ಕಾಯಿಲೆ ವಾಸ ಮಾಡುವಂತ ಗುಣ ಇದೆ ಅಂತ ಹೇಳ್ತಾರೆ. ಅದ್ರಲ್ಲಿ ಕ್ಯಾನ್ಸರ್ಗೆಲ್ಲ ತುಂಬಾ ಒಳ್ಳೆಯ ಒಂದು ಫ್ರೂಟ್ ಸರ್, ಮೆಡಿಸಿನ್ ಫ್ರೆಂಡ್ಸ್. ಇದು ಪ್ಲಾಂಟ್ ಏನ್ ಇರ್ಬೋದು ಸರ್ ಪ್ರೈಸ್ ಇದು? ಸರ್ ಇದೆಲ್ಲ ಒಂದು 100 ರೂಪಾಯಿ ಇರ್ಬೋದು ಸರ್. 100 ರೂಪಾಯಿ. ಎಷ್ಟು ದಿನಕ್ಕೆ ಬರುತ್ತೆ ಸರ್ ಇದು ಪ್ಲಾಂಟ್? ಸರ್ ಇದು ಒಂದು 3 ವರ್ಷ ಬೇಕು ಸರ್. ಇದು 3 ವರ್ಷ. ಕೃಷಿ ಗಿಡ ಅಂದ್ರೆ ಬೇಗ ಬರ್ಬೋದು. ಕೃಷಿ ಗಿಡ ಹಾಕಿದ್ರೆ ಸ್ವಲ್ಪ ಲೈಫ್ ಕಮ್ಮಿ ಇರ್ತದೆ ಅಂತ ಹೇಳ್ಬಿಟ್ಟು ನಾವು ಮಾಮೂಲಿ ಗಿಡನ ತಂದಿದೀವಿ. ಹಂಗೆ ಒಂದು 3 ರಿಂದ 4 ವರ್ಷ ಬೇಕು ಸರ್. 3 ರಿಂದ 4 ವರ್ಷ. ಎಂತ ಮಣ್ಣಿಗಾದ್ರೂ ಬರುತ್ತಾ? ಎಲ್ಲಾ ಮಣ್ಣಿಗೂ ಬರುತ್ತೆ ಸರ್. ಇದು ಡ್ರೈ ಬರುತ್ತೆ. ಎಲ್ಲಾ ಮಣ್ಣಿಗೂ ಬರುತ್ತೆ, ಡ್ರೈ ಜಾಗಕ್ಕೆ ಬರ್ತದೆ. ಆಮೇಲೆ ಇಲ್ಲೊಂದು ನೋಡಿ, ಇದೇ ನೋಡಿ ಜಾಗದಲ್ಲಿ ವೇಸ್ಟ್ ಮಾಡ್ಬಾರ್ದು ಅಂದ್ಬಿಟ್ಟು ಒಂದು ಕಡ್ಡಿ ನಡೀದು. ಇದು ಅಂಗರು ಒಳ್ಳೆ ಕಡ್ಡಿ ಅಂತ ಹೇಳ್ತಾರೆ, ಒಂದೊಂದ್ ಕಡೆ ಒಂದೊಂದ್ ಭಾಷೆ ಹೇಳ್ತಾರೆ. ಇದೇ ಚಟ್ನಿ ಮಾಡ್ಕೊಂಡು ಕೆಮ್ಮು ಗಾಯ ಆಗುತ್ತಲ್ಲ, ಆ ಚಟ್ನಿ ಮಾಡ್ಕೊಂಡು ತಿಂದಿದ್ದಾದ್ರೆ ಇದರಲ್ಲಿ ಕೆಮ್ಮನ್ನು ನಿರ್ವಹಣೆ ಮಾಡೋ ಶಕ್ತಿನೂ ಇದೆ ಇದ್ರಲ್ಲಿ. ಅದು ಸ್ವಲ್ಪ ಈ ಜಾಗದಲ್ಲಿ ಹಂಗೆ ಹಾಕೊಂಡಿದ್ದೀನಿ. ಜಾಗ ವೇಸ್ಟ್ ಮಾಡಿಲ್ಲ, ವೇಸ್ಟ್ ಮಾಡಬಾರ್ದು ಅಂತ. ಏನಿದೆ ಇದು ಗಿಡದಲ್ಲಿ ಲಕ್ಷ್ಮಣ ಫಲ ಬಿಟ್ಟಾದ್ಮೇಲೆ ಪ್ರೊಸೆಸ್ ಏನಾದ್ರು ಮಾಡ್ಬೇಕಾ? ಅದು ಹಾರ್ವೆಸ್ಟ್ ಮಾಡಿದ್ಮೇಲೆ ಅಂದ್ರೆ ಕಿತ್ತ? ಸರ್ ಇಲ್ಲ ಸರ್, ಇದು ಒಂದು ಕ್ಯಾನ್ಸರ್ ಇರೋರಿಗೆ ಡಾಕ್ಟರ್ಗಳು ಹುಡುಕಿ ಆದ್ರೂ ತನ್ನಿ ಅಂತ ಹೇಳ್ತಾರೆ. ಡೈರೆಕ್ಟ್ ಹಂಗೆ ತಿನ್ಬೋದಾ? ಹಂಗೆ ತಿನ್ಬೋದು ಸರ್. ಅದು ಹಣ್ಣಾದ್ರೆ ಸಾಕು ಸರ್, ಡೈರೆಕ್ಟ್ ತಿನ್ಬೋದು. ಇಲ್ಲ ಸರ್, ಇದು ಸೀತಾಫಲ ತಿಂದಂಗ್ ತಿನ್ಬೋದಾ? ಇಲ್ಲ, ಒಳಗಡೆ ಸರ್ ಇದು ಒಂದು ತುಂಬಾ ಚೆನ್ನಾಗಿರ್ತದೆ ಹಣ್ಣು. ಅದು ಓಪನ್ ಮಾಡಿ ಸ್ವಲ್ಪ ಹುಳಿ ಇರ್ತದೆ, ಬಟ್ ಆರೋಗ್ಯ ದೃಷ್ಟಿ ಹುಳಿ ಇರ್ತದೆ. ಬಟ್ ಹಾಗೆ ಡೈರೆಕ್ಟ್ ತಿನ್ಬೋದು. ಇದು ಏನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಹಾಗೆ ತಗೊಂಡು ತಿನ್ಬೋದು. ಹಣ್ಣು ಆದ ತಕ್ಷಣ ತಿನ್ಬೋದು. ಅವೆಲ್ಲ ಇದೆ. ಇದು ಲಕ್ಷ್ಮಣ ಫಲ, ಇದು ಸೀತಾಫಲ. ಇದೇನಾರು ಹೇಳ್ಬೇಕಣ್ಣ? ಯಾವ್ದಿದು? ಇದು ರಾಮಫಲ. ಹೇಳಿ ಸೇರ್ಸಿ ಹೇಳಿ ಅಷ್ಟೇ. ಇದಾಗೆ ಎಲ್ಲ ಇರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸೀತಾಫಲ, ಹಾಗೆ ಒಂದು ರಾಮಫಲ. ಇದು ರಾಮಫಲದ ಹಣ್ಣು ಕೂಡ ತುಂಬಾ ಎಲ್ಲಾ ಕ್ಲೈಮೇಟ್ಗೂ ಬರುತ್ತೆ. ಇದು ನಮ್ತನೂ ಇದೆ, ತುಂಬಾ ಕಾಯಿ ಬಿಡ್ತಾನೆ ಇದೆ ನೋಡಿ ಸರ್. ಇಲ್ಲಿ ತುಂಬಾ ಕಾಯಿ ಬಿಡ್ತದೆ ಸರ್. ಎಲ್ಲ ಫ್ರೂಟ್ಸ್ ಒಂದು ಆರೋಗ್ಯಕರವಾಗಿ ಒಂದು ಎಲ್ಲಾ ಫ್ರೂಟ್ಸ್ ಸ್ವಲ್ಪ ತಗೊಂಡಿದ್ದೆ ಆದ್ರೆ ನಮ್ಮ ದೇಹದಲ್ಲೂ ಕೂಡ ಒಂದು ಇದಾಗುತ್ತೆ ಅಲ್ವರ. ಹಂಗೆ ಎಲ್ಲ ಫ್ರೂಟ್ಸ್ ಸಿಗ್ಬೇಕು. ಈಗ ಒಂದು ಹಾರ್ಲಿಕ್ಸ್ ಅಂತ ಏನ್ ಹೇಳ್ತಾರೆ, ಅದಿದೆ ಇದಿದೆ ಅಂತ ಹೇಳ್ತಾರೆ. ಬಟ್ ಎಲ್ಲ ಇದನ್ನೇ ತಂದು ಹಾಕಿರ್ತಾರಲ್ಲ. ಬಟ್ ಎಲ್ಲ ನಮ್ತಾನೆ ಇದ್ರೆ ಕರೆಕ್ಟ್ ಒಳ್ಳೆ ಆರೋಗ್ಯ ಇರುತ್ತಲ್ಲ ಸರ್. ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಇದು? ಸರ್ ಇದು ಒಂದು 4 ವರ್ಷ ಫ್ರೆಂಡ್ ಸರ್. ಇದು ನಾನು ಇದ್ರಲ್ಲಿ ಯಾವ್ದು ಕಷಿನ ತಗೊಳಕ್ ಹೋಗ್ಲಿಲ್ಲ ಸರ್. ನಾಟಿ ಗಿಡನೇ ಹೇಳಿ. ಇದೊಂದು ಗಣಪತಿ ಗರಿಕೆ ಅಂತ. ಇದನ್ನು ಕೂಡ
ಪೂಜೆನೂ ಮಾಡ್ತಾರೆ. ಬಟ್ ಏನಪ್ಪಾ ಅಂತಂದ್ರೆ ಇದ್ರದ್ದು ಎಲೆಗಳನ್ನ ತೆಗೆದ್ಬಿಟ್ಟು ನಮ್ಗೆ ಮೆಡಿಸಿನ್ ಕೂಡ ಆಗುತ್ತೆ ಇದು. ಇದೆಲ್ಲ ನೀವು ಸ್ವಲ್ಪ ಇದಕ್ಕೆ ಏನಾದ್ರು ಹಾಕಿ ಕಷಾಯ ಮಾಡ್ಕೊಂಡು ಕುಡಿದು ಜೇನುತುಪ್ಪ ಅದೆಲ್ಲ ಹಾಕಿ ಕುಡಿದಿದ್ರೆ ದೇಹದಲ್ಲಿ ಒಂದು ರಕ್ತ ಪ್ರಸರಣ ಜಾಸ್ತಿ ಆಗುತ್ತೆ ಅಂತಾನು ಬೆಳ್ಕೊಂಡಿದೀವಿ, ಮಾಡ್ಕೊಂಡು ಕುಡಿತೀವಿ ಸರ್. ಅದು ವರ್ಷಕ್ಕೆ ಒಂದೇ ದಿವಸ ಅಲ್ಲ ಬಿಡೋದು? ಒಂದೇ ಸಲ ಬಿಡೋದು, ಒಂದೇ ದಿವಸ ಹೂ ಬಿಡ್ತದ ಒಂದೇ ಸಲ ನೈಟ್. ಅದುವೆ 10 ಗಂಟೆ ಮೇಲೆ ಕಾಣಿಸುತ್ತೆ, ಬೇಗ ಇದಾಗುತ್ತೆ. ಇದೆಲ್ಲ ಮೆಡಿಸಿನ್ ಪ್ಲಾಂಟ್ಸ್ ಚಿಕ್ಕ ಸರ್, ಇದು ಹೂವಿನ ಪ್ಲಾಂಟ್ಸ್ಗಳು. ಇಲ್ಲ ಹೂವು ಕೂಡ ಇರೋದು ಕಾಣ ಐತೆ ನಿಮ್ಮ ನೋಡಿ ಸರ್. ಇದು ಹೂವು, ಇದು ಒಂದು ಫ್ಲಾಟ್ಸ್ ನೋಡಿದ್ರೆ ಬೇರೆ ತರ ಕಾಣ್ತದೆ. ಇದ್ರ ಸ್ಮೆಲ್ ನೋಡಿ ಸರ್, ಇದು ನೋಡಿ ಸರ್. ಬೆಳಗ್ಗೆ ಟೈಮ್ ಸರ್ ಇಲ್ಲಿ ಬಂದು ನಿಂತ್ಕೊಂಡ್ರೆ ಮೋಸ್ಟ್ಲಿ ನಾನು ತಿಳಿದ ಮಟ್ಟಿಗೆ ಮುಂದಕ್ಕೆ ಹೋಗೋಕ್ಕೆ ಜಾಗ ಬಿಡಲ್ಲ. ಸ್ವಲ್ಪ ಹೂ ಕಮ್ಮಿ ಆಗಿದೆ, ಇದು ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ, ಅಷ್ಟು ಸ್ಮೆಲ್ ಇದೆ. ನೋಡಿದ್ರೆ ಸ್ಮೆಲ್ ಅದು ತುಂಬ ಚೆನ್ನಾಗಿರ್ತದೆ. ಬಟ್ ನೋಡೋಕೆ ಇದೆಲ್ಲ ಏನಪ್ಪ ಅಂದರೆ ಶುಂಠಿ ಥರನೇ ಕಾಣುತ್ತೆ. ಗಿಡ ಒಂಥರ ಶುಂಠಿ. ಏನು ಗಿಡ ಇದು ಸರ್? ಇದು ಒಂದು ಜಾಸ್ಮಿಲಾ ಅಂತಾನೇನೋ ಹೇಳ್ತಾರೆ ಸರ್, ಜಾಸ್ಮಿಲಾ ಅಂತ ಹೇಳ್ತಾರೆ. ಬಟ್ ಸ್ಮೆಲ್ ಅಂತೂ ತುಂಬ ಇದೆ ಸರ್. ಆಮೇಲೆ ಇದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಸರ್, ಬಟ್ ಅದು ನನಗೆ ಗೊತ್ತಿಲ್ಲ. ಕೂಡ ಹಾಕಿರ್ತಾರೆ ಈಗ ಸರ್. ಇದು ಒಂದು ಕೋಳಿಗೆ ಅಂದ್ರೆ ನಮ್ದು ಒಂದು 100 ಕೋಳಿ ಇದೆ ಅಂದ್ರೆ ಡೈಲಿ ಅದೇ ಬರುತ್ತೆ ಮೊಟ್ಟಲ್ಲಿ. ಅದು ಮೊಟ್ಟಲ್ಲಿ ಅದೇ ಬರ್ತದೆ. ನಾನು ಕೋಳಿ ಮರಿನ ಒಂದು ಸಂರಕ್ಷಣೆ ಮಾಡ್ಲೇಬೇಕು. ಹಂಗಾಗಿ ಇದಕ್ಕೆ ಏನು ಸಿಗಬಾರ್ದು, ಅದ್ದು ಕಾಗೆ ಕೂಗಿಗೆ ಮತ್ತೆ ಏನಕ್ಕೂ ಸಿಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಇದನ್ನ ಈ ತರ ಮಾಡ್ಕೊಂಡಿದೀನಿ. ಬಟ್ ಸ್ವಲ್ಪ ದಪ್ಪ ಆದ ತಕ್ಷಣ ಬಿಟ್ಬಿಡ್ತೀನಿ. ನೋಡಿ ಅಲ್ಲೆಲ್ಲ ಮೇಯ್ತಲ್ಲ, ಅದ್ರ ಮೇಯ್ತಾ ಇರುತ್ತೆ. ಎಷ್ಟು ದಿನ ಗಂಟೆ ಬಿಟ್ಟಿರ್ತೀರಿ ಅದ್ರೊಳಗೆ ಕೂಡ ಹಾಕಿರ್ತೀರಿ? ಇದೊಂದು 1 ತಿಂಗಳು 1.5 ತಿಂಗಳು ಮರಿಗಳನ್ನ ಪ್ರೊಟೆಕ್ಷನ್ ಮಾಡೋಕ್ಕೋಸ್ಕರ. ಅರಸ ಒಂದು ಅಕ್ಕಿಗೆ ಹಾಕಿದಾವ ಬರ್ತಾವೆಲ್ಲ ಒಟ್ಟಿನಿ ಮಾಡಿ. ಕಕ್ಕ 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 ಬಾ 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 ಸರ್. ಇದು ಗಿಣಿ ಕೋಳಿ ಅಂತಾರೆ ಸರ್. ಇದು ಗಿಣಿ ಕೋಳಿ, ಅದು ಫೈಟಿಂಗ್ ಕೋಳಿ ಸರ್. ಇದು ಫೈಟಿಂಗ್ ಕೋಳಿ. ಇದು ಮಾಮೂಲಿ ಇದೆಲ್ಲ ನಾಟಿ ಕೋಳಿ. ಆಮೇಲೆ ಸರ್ ಇದ್ರಲ್ಲಿ ಇನ್ನೊಂದು ವಿಶೇಷ ಗುಣ ಅಂದ್ರೆ ಏನಾರ ಒಂದ್ ಕಂಡ್ರೆ ಸೌಂಡ್ ಮಾಡುತ್ತೆ ಇದು. ಯಾವ್ದು? ಈ ಗಿಣಿ ಕೋಳಿ ಅನ್ನೋದು. ಏನೇ ಒಂದ್ ಇಲ್ಲಿ ಒಂದ್ ಬೈಕ್ ಓಡ್ಲಿ ಸೌಂಡ್ ಮಾಡುತ್ತೆ, ಇಲ್ಲ ಅಪ್ಪಿತಪ್ಪಿ ಏನಾರ ಒಂದು ಹಾವು ಅನ್ನೋದು ಇಲ್ಲ ಕೀರ ಅನ್ನೋದು ಬರ್ತಿದ್ರು ಕೂಡ ಸೌಂಡ್ ಮಾಡುತ್ತೆ. ಸೌಂಡ್ ಮಾಡಿದ ತಕ್ಷಣ ಎಲ್ಲ ಗೊತ್ತಾಗುತ್ತೆ. ಫಸ್ಟ್ ಸಿಗ್ನಲ್ ಕೊಡುತ್ತೆ, ಅದೇನೆ ಸಿಗ್ನಲ್ ಕೊಡುತ್ತೆ ಸರ್. ಇದು ರಕ್ಷಾ ಪ್ರಾಣಿಗಳಿಗೆ ರಕ್ಷೆ ಕೊಟ್ಟಂಗೆ ಇದು ಅದೇ ಕಾವಲ್ ಕಾದಂಗೆ ಅದು ಪೊಲೀಸ್ ಇದ್ದಾಗ ವರ್ಕ್ ಮಾಡುತ್ತೆ ಸರ್. ಬಾ ಬಾ ಕೋಳಿಗೆ ಒಂಥರ ಪೊಲೀಸ್ ಇದ್ದಂಗೆ ಅದು. ಮಾವಿನ ಗಿಡ ಇದು ಡಿಫ್ರೆಂಟ್ ಮಾವು ಇದಣ್ಣ. ಎನಿ ಟೈಮ್ ಆಲ್ ಸೀಸನ್ ಮಾವು. ಆಲ್ ಸೀಸನ್ ಮಾವು ಎಲ್ಲಾ ಟೈಮಲ್ಲೂ ಬರ್ತಿರ್ತದೆ. ಇಲ್ಲಿ ಸೇಮ್ ಇರ್ತದೆ ಹೆಚ್ಚು ಕಮ್ಮಿ. ಇದು ರಾಂಬುಟನ್ನು ಅಲ್ಲ, ಕಿವಿ ಹಣ್ಣು. ಇದು ಕಿವಿ ಹಣ್ಣು, ಇದು ರಾಂಬುಟನ್. ಇದು ಸರ್ ಇದು ಒಂದು ಸರ್. ಇದು ಹೇಳ್ಬೇಕು ಅಂತಂದ್ರೆ ನಂತರ ಮಟ್ಟಿಗೆ ನಮ್ ರೌಂಡ್ ಅಲ್ಲಿ ಇಲ್ಲ. ಇದ್ರದ್ದು ಮೆಡಿಸಿನ್ ಪ್ಲಾಂಟ್ಸ್. ಇದು ಯಾವ್ದಿದು? ಇದು ಒಂದು ಮುಕುಟ ದೇವನ್ ಅಂತ ಸರ್. ಮುಕುಟ ದೇವನ್ ಸರ್ ನೋಡಕ್ಕೆ ಸರ್ ಇದು ಒಂದು ಆಪಲ್ ತರ ಕಾಣುತ್ತೆ ಸರ್. ಇದು ನೋಡಕ್ಕೆ ಆಪಲ್ ತರ ಇದೆ ನೋಡಿ. ಇಲ್ಲಿ ಆಪಲ್ ತರ ಕಾಣ್ತಾ ಇದೆ ಅಲ್ವಾ? ನೋಡಕ್ಕೆ ಆಪಲ್ ತರ ಇದೆ. ಬಟ್ ಇದು ಯಾರಾದ್ರೂ ಬಂದು ಗೊತ್ತದನೆ ತೋಟದಲ್ಲಿ ನಮ್ಗೆ ಕೇಳಿದ್ರೆ ಬಂದು ಅವ್ರು ಕಚ್ಬಿಟ್ರೆ ಅವ್ರು ಇನ್ 24 hours ಏನೈತಿದ್ರು ಶುಂಠಿ ಆಗೋದು. ಏನಿದ್ರು ಅವ್ರು ಮೈಸೂರು ಪಾಕ ಇದು ಕಚ್ಚಿದ್ಮೇಲೆ ಇದು ಬರುತ್ತೆ. ಆದ್ಮೇಲೆ ಅವ್ರೊಂದು ಮೈಸೂರು ಪಾಕ ತಿಂದ್ರು ಕೂಡ ಅವರು ಮೈಸೂರು ಪಾಕ ತಿಂತಿರಲ್ಲ, ಶುಂಠಿ ತಿಂತ ಇದೀವಿ ಅನ್ಸುತ್ತೆ. ಈ ಬೀಜನ ಕಚ್ಚಿದ್ದೆ ಆದ್ರೆ ಅವ್ರಿಗೆ. ಮತ್ತೆ ಇದು ಕಾಯಿನೂ ಅಷ್ಟೇ ತುಂಬಾ ಬಿಡುತ್ತಿದ್ದು ನೋಡಿ, ಕಾಣುತ್ತಲ್ಲ. ತುಂಬಾ ಮೆಡಿಸಿನಲ್ ವ್ಯಾಲ್ಯೂ. ಇದು ಮೆಡಿಸಿನ್ ವ್ಯಾಲ್ಯೂ ಸರ್. ಇದು ಇದು 1 kg ಸರ್. ಇದು 1 kg ನನಗೆ 1800 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. 1 kg? 1 kg. ಇದು ಕೇರಳ ಮಾರ್ಕೆಟಿಂಗ್ ಸರ್. ನಮ್ಮ ಭಾಗದಲ್ಲಿ ಎಲ್ಲೂ ತಗೊಂತ ಇಲ್ಲ. ಇದನ್ನ ಒಂದು ಡೈರೆಕ್ಟ್ ತಿನ್ನಕ್ಕಾಗಲ್ಲ. ಇದು ಪ್ರಮಾಣನ ಪ್ರೊಸೆಸ್ ಮಾಡ್ಲೇಬೇಕು. ಅದ್ ನಮ್ ಕಡೆ ಮಾಡಲ್ಲ. ಮೆಡಿಸಿನ್, ಆಯುರ್ವೇದಿಕ್ ಮೆಡಿಸಿನ್ ಅವ್ರು ಮಾತ್ರ ಮಾಡಕ್ಕಾಗೋದು. ಇದು ಕೇರಳದಲ್ಲಿ ಒಂದು 3-4 ಜಾಗದಲ್ಲಿ ಮಾಡ್ತಿದ್ದಾರೆ. ಅದ್ ನಾನು ಅಲ್ಲಿ ಕಳಿಸ್ಕೊಡ್ತೀನಿ, ಆಗ ಅವರು ಅಮೌಂಟ್ ಕಳಿಸ್ಕೊಡ್ತಾರೆ ಸರ್. ಇದು ಒಂದು 3-4 ಫ್ಲಾಟ್ ಇದೆ ಸರ್. ತುಂಬಾ ಸರ್ ಕಾಯಿ ನೋಡಿ ಎಲ್ಲಾ ಕ್ಲೈಮೇಟ್ಗೂ ಬರುತ್ತೆ ಇದು ಸರ್. ಇದು ಹೆಚ್ಚು ಕಮ್ಮಿ ನನ್ ತಿಳಿದ ಮಟ್ಟಿಗೆ ನಮ್ ಜಾಗದಲ್ಲಿ ಬಂದೈತೆ ಅಂದ್ರೆ ನಮ್ದು ಮಲೆನಾಡು ಅಂತೂ ಅಲ್ಲ, ಇದು ಕೋಲಾರದಲ್ಲಿ ಇರುವಂತ ಜಮೀನು ಮಂಡ್ಯದಲ್ಲಿ ಇದೆ ಅಷ್ಟೇ, ಕಲ್ ಭೂಮಿ. ಆ ಕ್ಲೈಮೇಟ್ ಇದ್ರೂ ಕೂಡ ಇದು ನೋಡಿ ಎಷ್ಟು ಕಾಯಿ ಬಿಡ್ತದೆ ಅಂತ. ಇದು ಆಲ್ಮೋಸ್ಟ್ ನನ್ ತಿಳಿದ ಮಟ್ಟಿಗೆ ಎಲ್ಲಾ ಜಾಗದಲ್ಲಿ ಬರುತ್ತೆ ಸರ್. ಇದಕ್ಕೆ ಏಜ್ ಕೂಡ ಕಮ್ಮಿ ಇದೆ. ಇದು ಹಾಕಿ ಎಷ್ಟು ದಿವಸಕ್ಕೆ ಬಂದಿದೆ ಇದು 3 ವರ್ಷಕ್ಕೆಲ್ಲ ಬಂದ್ಬಿಟ್ಟೆ ಸರ್. 3 ವರ್ಷಕ್ಕೆ ಬರುತ್ತೆ. ಎಷ್ಟು ವರ್ಷ ಇರುತ್ತೆ ಲೈಫ್ ಇದು ಸ್ಪ್ಯಾನ್ ಸರ್? ಇದು ನನ್ ತಿಳಿದ ಮಟ್ಟಿಗೆ ಅದು ಹಳೆ ಗಿಡ ಒಂದು 8 ವರ್ಷ ಆಗಿದೆ. ಮೋಸ್ಟ್ಲಿ ಇರ್ಬೋದು ಸರ್, ಲೈಫ್ ಇರ್ಬೋದು ಸರ್. ಮಿರಾಕಲ್ ಫ್ರೂಟು.
ಮಿರಕಲ್ ಫ್ರೂಟ್ ತುಂಬ ಒಳ್ಳೆ ಹಣ್ಣು ಬಿಡ್ತಾನೆ ಇದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇದು ಬ್ರಿಜಲ್ ದೇಶಿ ಚಕ್ಕೋತ ಅಂತ. ಚಕ್ಕೋತದಲ್ಲಿ ಬ್ರಿಜಲ್ ದೇಶದ್ದು ಅಂದರೆ ಒಳಗಡೆ ಎಲ್ಲ ಫುಲ್ ರೆಡ್ ಆಗಿರ್ತದೆ ಇದು. ಈ ಚಕ್ಕೋತ ಮಾಮೂಲಿ ಅದು ವೈಟ್ ಇರುತ್ತಲ್ಲ ಇದು ಮರ್ಕೋಟಿಯಂ ಅಂತ ಸರ್. ಇದು ಮರ್ಕೋಡಿಯಂ ಅಂತ. ಇದ್ರ ಹಣ್ಣು ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಸರ್ ಇದು. ಹಾಗೆ ಇದೊಂದು ಮರ್ಗೆಣಸು. ಇದು ಪಲಾವ್ ಎಲೆ ಸರ್. ಇದು ಮರಗೆಣಸು ಅಂದ್ರೆ ಗೆಡ್ಡೆಲೆ ಬರುತ್ತೆ ಗೆಣಸು. ಇದ್ರ ಸ್ಮೆಲ್ ನೋಡಿ ಸರ್. ಇದು ಚಕ್ಕೆ ಚಕ್ಕೆನ ಇದು ಸ್ಮೆಲ್ ನೋಡಿ ಮಸಾಲೆ ಸ್ಪೈಸಿ ಐಟಮ್. ಆಮೇಲೆ ಇದು ನೇರಳೆ ಗಿಡಗಳನ್ನ ಡಿಫ್ರೆಂಟ್ ಆಗಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು 5-6 ಜೊತೆ ನೇರಳೆ ಗಿಡ ಹಾಕಿದ್ದೀನಿ ಸರ್. ನೇರಳೆ ಗಿಡ ಇದು ವೈಟ್ ನೇರಳೆ ಸರ್. ಇನ್ನೊಂದು ವೈಟ್ ನೇರಳೆ ಹಣ್ಣಲ್ಲಿ ಒಂದು ನೇರಳೆ ಹಣ್ಣು ಗಿಡ ಅಲ್ಲಿದೆ, ಅದಂತೂ ಎನಿ ಟೈಮ್ ಕಾಯಿ ಬಿಡುತ್ತೆ. ವರ್ಷ ಫುಲ್ ಆಗಿರ್ತದೆ. ಇದು ಒಂದು 4 ಜಾತಿನೂ ಬೇರೆ ಬೇರೆ ಇದ್ದಿದ್ದು. ಒಂದು ವರ್ಷದಲ್ಲಿ 52 ವಾರ. 52 ವಾರದಲ್ಲಿ ಒಂದು ವಾರದಲ್ಲಿ ಒಂದು ದಿನ ತಿನ್ಬೇಕು ಅನ್ನೋದು ಒಂದು ಆಸೆ ಮೀನ. ಅದಕ್ಕೋಸ್ಕರ ಈ ಮೀನು ಸಾಕೊಂಡಿದ್ದೀನಿ. ಈಗಲೂ ಆಲ್ಮೋಸ್ಟ್ ಇದೆಲ್ಲ ಒಂದು 1/4 kg ಬರ್ತಾ ಇದೆ. ಡೈಲಿ ಫೀಡ್ಸ್ ಏನು ಕೊಡ್ತೀರಾ ಅದಕ್ಕೆ ಸರ್? ಇದಕ್ಕೆ ಫೀಡು ಯಾವ್ದಾರ ಹಣ್ಣು ಹೆಚ್ಚಾಗಿದ್ರೆ ಹಾಕ್ತಿವಿ, ಹಣ್ಣು ಹೆಚ್ಚಾಗಿದ್ರೆ ಹಾಕ್ತಿವಿ. ಆಮೇಲೆ ಏನಾರ ಒಂದು ಹೆಚ್ಚಾಗಿರೋದು ಹಾಕ್ತಿವಿ ಸರ್ ಅಷ್ಟೇ. ಅರ್ಧ ಕೆಜಿ 3/4 kg ಮೇಲೆ ಬರೋದು. ಹಾಂ ಸ್ವಲ್ಪ ಇದೆ. ಯಾವ ತಳಿ ಸರ್ ಇದು? ಸರ್ ಇದು ಗೌರಿ ಸರ್. ಇದು ಎಲ್ಲಿಂದ ತಗೊಂಬರೋದು ಮರಿಗಳೆಲ್ಲ ಸರ್? ಇದು ಮರಿಗಳೆಲ್ಲ ಸರ್ ಇದು ನಾನು ಕೃಷಿ ಇಲಾಖೆ ಈ ತೊಟ್ಟಿ ಸೈಜ್ ಏನಿದೆ ಸರ್? ಇದು ಒಂದು 10-25 ಸರ್. ಇದು 10-20 ಇದೆ ಸರ್. ಇದು 10-20 ಸರ್. ಹಿಂಗ್ 10 ಇದೆ, ಹಿಂಗ್ 20 ಇದೆ. ಆಳ ಒಂದು 5 ಅಡಿ ಇದೆ. 5 ಅಡಿ ಇದೆ. ಬಟ್ ಇದರಲ್ಲಿ ನಾನು ಟ್ರಯಲ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಮೀನ್ ಬಿಟ್ಟಿದ್ದೀರಾ ಇದಕ್ಕೆ? ಇದಕ್ಕೊಂದು 300 ಬಿಟ್ಕೊಂಡಿದೆ ಸರ್. 300 ಇದಾವ? 300ರಲ್ಲಿ ಒಂದು 50 ಇರ್ಬೋದು ಸರ್. ಈಗ ಅಂದ್ರೆ ಎಲ್ಲ ಖಾಲಿ ಮಾಡ್ತಾರೆ ಸರ್. ವೀಕ್ಲಿ 1-2 ತಗೊಂಡು ಖಾಲಿ ಮಾಡ್ತಾ ಇರ್ತೀವಿ. ಅಲ್ಲಲ್ಲ 300 ನೀವು ಬಿಟ್ಟಾಗ 300 ಬಂದಿದ್ವಾ? 300ರಲ್ಲಿ ಒಂದು ಸ್ವಲ್ಪ ಸಾಯ್ತವೆ. ಒಂದು 50-100 ಸತ್ತಿರ್ಬೋದು. ಬಟ್ ಬಾಕಿ ಎಲ್ಲ ಬಂದಿದೆ ಸರ್. ಫೀಡಿಂಗ್ ಏನ್ ಅದಕ್ಕೆ ಅಂತಾನೆ ಫೀಡ್ ಏನ್ ಹಾಕಲ್ಲ ಸರ್? ಇದಕ್ಕೆ ಅಂತ ನಾವೇನ್ ಫೀಡ್ ಹಾಕಲ್ಲ. ಯಾವ ರೀತಿ ನೀರ್ ಬದಲಾಯಿಸೋದು? ನೀರ್ ಬದಲಾಯಿಸಲ್ಲ ಸರ್. ಇದಕ್ಕೆ ನಾನೇನ್ ಮಾಡಿದೀನಿ ಅಂತಂದ್ರೆ, ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಸ್ಪ್ರಿಂಕ್ಲರ್ ಇದೆ ನೋಡಿ. ಇದು ಕರೆಂಟ್ ಬಂದಾಗ ನಮ್ಗೆ ಆಕ್ಸಿಜನ್ ನೀರ್ ಬರ್ತದೆ ಇದರಲ್ಲಿ. ಮತ್ತೆ ಇಲ್ಲಿಂದ ಬಂದ್ ನೀರು ಇಲ್ಲಿ ಹೋಗಕ್ಕೆ ಅಂತ ಈ ಮಟ್ಟದಲ್ಲೇ ಹೋಗಕ್ಕೆ ಒಂದು ಪೈಪ್ ಬಿಟ್ಕೊಂಡಿದೀನಿ ಆ ಕಡೆಗೆ. ಇಲ್ಲಿ ಬಿದ್ದ ನೀರು ಅಲ್ಲಿಂದ ಆ ಕಡೆಗೆ ಅದೇ ಟೈಮಲ್ಲಿ ಜಾಗ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆದ ತಕ್ಷಣ ಅದೇ ಮಾಡ್ತಾ ಗಿಡಗಳಿಗೆ ಹೋಗುತ್ತೆ. ಡೈಲಿ ತಾನೇ ಚೇಂಜ್ ಆಯ್ತು. ಇಲ್ಲಿ ಒಂದು 50 ಗಿಡಕ್ಕೆ ಇದಕ್ ಬಂದ್ ಬಿದ್ದ ನೀರು ಇಲ್ಲಿಂದ ಗಿಡಗಳಿಗೆ ಹೋಗುತ್ತೆ. ಬೋರಿಂದ ನೀರು ಇದಕ್ಕೆ ಡೈರೆಕ್ಟ್ ಬೀಳ್ತದೆ. ಅದರಿಂದ ಡೈರೆಕ್ಟ್ ಡ್ರಿಪ್ಪಿಗೆ ಹೋಗುತ್ತೆ. ಎಲ್ಲಿ ಔಟ್ಪುಟ್ ಇನ್ಪುಟ್ ಯಾವ್ದು ಔಟ್ಪುಟ್ ಯಾವ್ದು? ಬೋರಿಂದ ಬರೋದು ಎಲ್ಲಿಂದ ಸರ್? ಬೋರಿಂದ ಇಲ್ಲಿಂದ ಬರೋ ಸರ್. ಇಲ್ಲಿ ಬೋರಿಂದ ಇಲ್ಲಿ ಸಣ್ಣ ಪೈಪಲ್ಲಿ ಹೋಗುತ್ತೆ. ಹೇಳಿ. ಇದು ಬೋರಿಂದ ನೀರು ಬರುತ್ತೆ ಸರ್. ಇದು ಹೋದ ತಕ್ಷಣ ಸ್ಪ್ರಿಂಕ್ಲರ್ ಟೈಪ್ ಅಲ್ಲಿ ಆರುತ್ತೆ, ಸ್ಪ್ರೇ ಆಗುತ್ತೆ. ಸ್ಪ್ರೇ ಟೈಪ್ ಅಲ್ಲಿ ಆರ್ತದೆ. ಆಕ್ಸಿಜನ್ ಸೇರಿಸಿ ನೀರ್ ಒಳಗೆ ಹೋಗುತ್ತೆ. ಅಲ್ಲಿಂದ ಬಂದಿದೆ ಸರ್. ಇಲ್ಲಿ ಈ ನೀರ್ಗೆ ಇಲ್ಲಿ ಒಂದು ಬಿಟ್ಕೊಂಡಿದೀನಿ. ಈ ಲೆವೆಲ್ ನೀರ್ ಬಂದ ತಕ್ಷಣ ನೀರ್ ಇಲ್ಲಿ ಬೀಳುತ್ತೆ. ಇದಕ್ ಮುಚ್ಚಿದ್ರೆ ಇಲ್ಲಿ ಲೆವೆಲ್ ಬರ್ತದೆ. ಸದ್ಯಕ್ಕೆ ನಮ್ಗೆ ಇಲ್ಲಿಗೆ ಸಾಕೋದೇ ಬಿಟ್ಕೊಂಡಿದೀವಿ. ಇಲ್ಲಿಂದ ಬಿದ್ದ ನೀರು ಮತ್ತೆ ಎಲ್ಲ ಗಿಡಗಳಿಗೂ ಟ್ರಿಪ್ ಮುಖಾಂತರ ಇಲ್ಲಿಂದ ಪೈಪ್ ಬಿಟ್ಕೊಂಡಿದ್ದೀವಿ ಸರ್. ಈ ಪೈಪಲ್ಲಿ ಟ್ರಿಪ್ಪಲ್ಲಿ ಹೋಗ್ತಾ ಇರ್ತದೆ ಸರ್ ನೀರು. ನೀರು ವೇಸ್ಟ್ ಆಗೋದಿಲ್ಲ. ಬಟ್ ಮೀನು ಕೂಡ ನಮ್ಗೆ ಒಂದು ಒಳ್ಳೆ ಇದಲ್ವ. ತಿರುಗಿಸ್ತೀರಾ? ಏನ್ ಮಾಡಂಗಿಲ್ಲ. ಅದು ಇದು 48 ದಿನ ಹೋದ್ಮೇಲೆ ಇದು ಫುಲ್ ಆಗುತ್ತೆ. ಇದು ಯೂರಿಯಾ ಕೆಲಸ ಮಾಡೋ ಸರ್. ಇದು ರೌಂಡ್ ತಿರುಗಿಸ್ಬೇಕು ಅಂತಾರೆ ಸರ್. ಇದು ಜೀವಾಮೃತ ಅಲ್ಲ, ಇದು ಮೀನಿನ ಕಷಾಯ ಅಂತಾರೆ. ಮೀನು ಮತ್ತೆ ಮೀನಲ್ಲಿ ಏನು ಗಲೀಜು ತೆಗಿಬಾರ್ದು. ಮೀನ್ ಹಾಕ್ಬೇಕು. ಆ ಮೀನ್ ಹಾಕ್ಬಿಟ್ಟು ಮೀನಿಗೆ ಎಷ್ಟು ಪ್ರಮಾಣ ಮೀನ್ ಹಾಕ್ತಿವಿ ಅಷ್ಟೇ ಪ್ರಮಾಣದ ಬೆಲ್ಲ ಹಾಕ್ಬೇಕು. ಸರ್ 2 kg ಮೀನು 2 kg ಬೆಲ್ಲದಿಂದವ 15 ಮೂಟದಲ್ಲಿ ಯೂರಿಯಾದಲ್ಲಿ ಏನ್ ಶಕ್ತಿ ಬರುತ್ತೋ ಅಷ್ಟು ಶಕ್ತಿ ಇಷ್ಟೆಲ್ಲ ಬರ್ತದೆ. ಬೆಳೆಗಳಿಗೆ ಡೈರೆಕ್ಟ್ ಅದು ನೀರಲ್ಲಿ ಮಿಕ್ಸ್ ಮಾಡಿ ಜಾಸ್ತಿ ಕೊಡಬಾರ್ದು. ಸ್ಪ್ರೇ ಮಾಡಬಾರ್ದು. ಯೂರಿಯಾನು ಅಷ್ಟು ಜಾಸ್ತಿ ಕೊಟ್ಟರೆ ಜಲ್ ಬೀಳುತ್ತೆ ಅಂತ ಕೇಳಿದ್ರಲ್ವ? ಅದೇ ತರ ಇದು ಅಷ್ಟೇ. ಜಾಸ್ತಿ ಕೊಡಂಗಿಲ್ಲ. ಏನೋ ಸ್ವಲ್ಪ 1 ಲೀಟರ್ಗೆ 2 ml ಅಂತ ಲೆಕ್ಕ ಕೇಳಿ ಆ ತರ ಹಾಕೊಂಡು ಗಿಡ ಮೇಲೆ ಲೈಟಾಗಿ ಫ್ರೈ ಮಾಡ್ಬೇಕು.
ಜಾಸ್ತಿನೂ ಮಾಡಬಾರ್ದು. ಫಲಿತ ರಿಸಲ್ಟ್ ಚೆನ್ನಾಗಿ ಬಂದಿದೆ. ರಿಸಲ್ಟ್ ಚೆನ್ನಾಗಿ ಬಂದಿದೆ. ಎಲ್ಲ ರಾಗಿ ಎಲ್ಲಕ್ಕೂ ಹಾಕ್ಬೋದು. ಲಿಕ್ವಿಡ್ ಆಗ್ಬಿಡುತ್ತಾ ಪೂರ್ತಿ ಅದು? ಲಿಕ್ವಿಡ್ ಫುಲ್ ಲಿಕ್ವಿಡ್ ಆಗುತ್ತೆ. ಎಷ್ಟು ದಿವಸಕ್ಕೆ? 48ರಿಂದ 50 ದಿವಸ ಒಳಗಡೆ ಆಗುತ್ತೆ. ಗಿರಿಸೋದ್ ಏನು ಏನ್ ಮಾಡಬಾರ್ದು, ಒಂದು ಟೈಮ್ ಬೆಳಗ್ಗೆ ಟೈಮ್ ಬಂದು ಒಂದ್ಸಲ ಹಿಂಗ್ ಓಪನ್ ಮಾಡಿ ಮುಚ್ಚಿಬಿಟ್ರೆ ಸಾಕು. ಅಷ್ಟೇ ಸಾಕು. ಆಕ್ಸಿಜನ್ ಇದೊಂದು ನಾನು ಸಾವಯವಕ್ಕೆ ಸರ್ ಹೇಳ್ಬೇಕು ಅಂತಂದ್ರೆ ಒಂದು ಜೀವಾಮೃತ, ಒಂದು ದಶಪರ್ಣಿ ಕಷಾಯ, ಈ ತರ ಮೀನಿದೊಂದು ಕಷಾಯ, ಆಮೇಲೆ ಹೇಳ್ಬೇಕು ಅಂತಂದ್ರೆ ಈ ಕಡ್ಡಿ ಕಸಗಳೆಲ್ಲಾನು ಹಾಕೊಂಡಿದೀನಿ. ಅಂದ್ರೆ ಇಲ್ಲಿ ವೇಸ್ಟೇಜ್ ಎಲ್ಲ ಹುಟ್ಟುತ್ತಲ್ಲ ಬದುಗಳಲ್ಲಿ, ಬಟ್ ಹಸಿ ಎಲೆ ಗೊಬ್ಬರದ ಹುಲ್ಲುಗಳು ಮತ್ತೆ ಜಾಂಡಿಸ್ ಗಿಡ ಆ ತರದ ಒಂದು ವೇಸ್ಟೇಜ್ ಸಿಗುತ್ತಲ್ಲ, ಅದೆಲ್ಲ ಕಿತ್ಕೊಂಡ್ ಬಂದು ಇಲ್ಲಿ ಹಾಕಿರ್ತೀನಿ ಸರ್. ಹಾಕ್ಬಿಟ್ಟು ಸ್ವಲ್ಪ ಎರೆಹುಳ ಬಿಟ್ಟಿದ್ದೀನಿ. ಈ ಎರೆಹುಳದಲ್ಲಿ ಸರ್ ನಮ್ಗೆ ಈ ತರ ನೋಡಿ ಗೊಬ್ಬರ ಆಗುತ್ತೆ. ಈ ತರ ನೋಡಿ ಫುಲ್ಲು ಈ ತರ ಗೊಬ್ಬರ ಆಗುತ್ತೆ. ಈ ತರ ನೋಡಿ ಎರೆಹುಳ ಕೂಡ ನೋಡ್ಬೋದು ಸರ್ ನೀವು. ನೋಡಿ ಎಷ್ಟಿದೆ ಗೊತ್ತಾ, ಕಾಣ್ತಿದ್ಯಾ? ಎಲ್ಲ ಎರೆಹುಳ ಸರ್. ಇದು ಎಷ್ಟು ದಿನಕ್ಕೆ ಬರುತ್ತೆ ಇದು ಫುಲ್? ಸರ್ ಇದು ಒಂದು 4 ತಿಂಗಳಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. 4 ತಿಂಗಳಿಗೆ ನಾವು ಜಮೀನಿಗೆ ಕೊಡ್ಬೋದು. ದಶಪರ್ಣಿ ಕಷಾಯ ಸರ್, ದಶಪರ್ಣಿ ಕಷಾಯ ಮೆಡಿಸಿನ್. ನಮ್ ಗಿಡಗಳಿಗೆ ಈಗ ಔಷಧಿ ಅಂಗಡಿಗಳಿಗೆ ನಾವು ದುಡ್ಡು ಕೊಟ್ಟು ಜಾಸ್ತಿ ಖರ್ಚು ಮಾಡ್ತಾ ಇದೀವಿ ರೈತರುಗಳು. ಅದನ್ನ ಕಮ್ಮಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದು. ಇದು ಒಂದು ಸರ್ ಹೇಳ್ಬೇಕು ಅಂತಂದ್ರೆ 6 ತಿಂಗಳಿಗೆ ಒಂದೊಂದ್ಸಲಿ ಇದು ಎಕ್ಸ್ಪೈರ್ ಆಗುತ್ತೆ. 6 ತಿಂಗಳ ಗಂಟ ಇದು ನಮ್ಮ ಕೆಡಲ್ಲ. ದಶಪರ್ಣಿ ಅಂದ್ರೆ 10 ತರ? ಹೌದು ಸರ್. ದಶಪರ್ಣಿ ಕಷಾಯ ಅಂದ್ರೆ ಮೊದ್ಲೇ ಪರ್ಣಿ ಅಂದ್ರೆ ಎಲೆಗಳು, ದಶ ಅಂದ್ರೆ 10 ಅಂತ ಹೇಳ್ತೀವಲ್ವ, ಅದಕ್ಕೆ ನಾವು 16 ತರ ಎಲೆಗಳಿದಾವೆ ಸರ್. ನೀವ್ ಯಾವ್ಯಾವ ಎಲೆ ಹಾಕ್ತೀರಾ? 10 ಇದಕ್ಕೆ ಸರ್ ನಾನು ರಾಮಫಲ ಮತ್ತೆ ಲಕ್ಷ್ಮಣದ ಫಲದ ಎಲೆಗಳು, ಆಮೇಲೆ ಹೊಂಗೆ ಎಲೆ, ಆಮೇಲೆ ಗೊಬ್ಬರದ ಎಲೆ, ಬೇವಿನ ಎಲೆ, ಆಮೇಲೆ ಇನ್ನು ಅಮೃತ ಎಲೆ, ಆ ತರದ ಎಲೆಗಳೆಲ್ಲ 16 ತರ ಎಲೆ ಹಾಕೊಂಡಿರ್ತೀನಿ ಸರ್. ಎಲೆ ಹಾಕೊಂಡು ಅದ್ರ ಮೇಲೆ ಸರ್ ಒಂದು ಶುಂಠಿ, ಒಂದು 1 kg ಶುಂಠಿ ಹಾಕೊಂಡಿರ್ತೀನಿ ಸರ್. ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಒಂದು 5 kg ಅಷ್ಟು ಮೆಣಸಿನಕಾಯಿ, ಇಷ್ಟನ್ನು ಹಾಕಿ ಬಿಟ್ಟಿದ್ದೆ ಆದ್ರೆ ಸರ್, ಬಿಟ್ಟಿದ್ದೆ ಆದ್ರೆ ಒಂದು ಸ್ವಲ್ಪ ದಿನದಲ್ಲಿ ಒಂದು ನೀರ್ ಎಷ್ಟು ಹಾಕ್ಬೇಕು? ಪ್ರಮಾಣ ಎಷ್ಟು ಕೆಜಿ ಇರ್ಬೇಕು ಎಲೆ ಸರ್? ಇದು ಒಂದು 5 kg ಎಲ್ಲಾನು ಹಾಕೊಂಡಿದೀನಿ ಸರ್. ಎಲ್ಲ ಎಲೆಗಳು ಎಲ್ಲ 5 kg? 5 kg ಹಾಕೊಂಡಿದೀನಿ. ಶುಂಠಿ ಎಷ್ಟು ಕೆಜಿ? ಶುಂಠಿ ಒಂದು 2 kg ಹಾಕೊಂಡಿದೀನಿ. 2 kg ಶುಂಠಿ. ಅರ್ಶಿನ ಒಂದು 2 kg ಹಾಕೊಂಡಿದೀನಿ. ಅರ್ಶಿನ 2 kg. ಆಮೇಲೆ ಬೆಳ್ಳುಳ್ಳಿ ಒಂದು 2 kg. ಬೆಳ್ಳುಳ್ಳಿ 2 kg. ಮೆಣಸಿನಕಾಯಿ 5 kg. ಮೆಣಸಿನಕಾಯಿ 5 kg. ಹಸಿ ಮೆಣಸಿನಕಾಯಿ? ಹಸಿ ಮೆಣಸಿನಕಾಯಿ ಇರ್ಬೇಕು. ನೀರ್ ಎಷ್ಟು ಪ್ರಮಾಣ? ನೀರು ಸರ್ ಒಂದು 200 ಲೀಟರ್ ಇರ್ಬೋದು ಸರ್. ಇದು 200 ಲೀಟರ್. ಇದನ್ನ ನಾವು ಗಿಡಗಳು ಕಂಡಾಗ ಸರ್, ಗಿಡಗಳಲ್ಲಿ ಕಾಯಿಲೆಗಳು ಕಂಡ್ರೆ ಫ್ರೈ ಮಾಡ್ತೀವಿ. ಏನ್ ಸರ್ ಇದು ಗುಂಡಿ? ಸರ್ ಇದೊಂದು ಗೌರ್ಮೆಂಟ್ ನವರು ಒಂದು ಹಿಂಗ ಗುಂಡಿ ತೆಗ್ಸಕ್ಕೆ ಅಂತ ಕೊಟ್ರು. ಹಿಂಗ ಗುಂಡಿ ತೆಗಿಸ್ಕೊಂಡೆ ಬಂದು ಈ ಸಲ ಮಳೆ ನೀರು ಕಮ್ಮಿ ಆಯ್ತು. ಕಮ್ಮಿ ಆದಾಗ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ಈ ಗುಂಡಿಗೆ ಜಾಸ್ತಿ ನೀರು ಬರ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಈ ಗುಂಡಿ ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಏನ್ ಮಾಡಿದ್ದೆ ಅಂತಂದ್ರೆ ಫುಲ್ ಇದಕ್ಕೆಲ್ಲ ತಗರಿ ಹಾಕೊಂಡಿದ್ದೆ. ಈ ಮಳೆಗಾಲ ಚೆನ್ನಾಗಿತ್ತು. ಈ ವರ್ಷ ಏನ್ ಮಾಡಿದೆ ಅಂದ್ರೆ ಇಲ್ಲಿ ಗರಿಗಳಿದೆ ಸರ್, ತೆಂಗಿನ ಗಿಡ ಗರಿಗಳೆಲ್ಲ ತೆಂಗಿ ಮರ ಗರಿಗಳೆಲ್ಲ ತಂದು ಇದ್ರೊಳಗೆ ಹಾಕೊಂಡಿರ್ತೀನಿ. ಇದ್ರೊಳಗೆ ಹಾಕೊಂಡು ಸರ್ ಇದ್ರ ಮೇಲೆ ಸ್ವಲ್ಪ ಕಬ್ಬನ್ನ ಹಳೆ ಬೇರ್ನ ತೆಗೆದು ಹೊಸ ಬೇರ್ ಬಿಡಿಸ್ಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಉಕ್ಕೇನು ಮಾಡ್ಬೇಕು. ಅದಕ್ಕೋಸ್ಕರ ಅಲ್ಲಿಂದ ಒಂದು 50% ತರಗ್ನ ಇಲ್ಲಿ ತಂದು ಹಾಕಿದೀನಿ. ಇಲ್ಲಿ ಸ್ಪ್ರಿಂಕ್ಲರ್ ಹಾಕಿ ಏನ್ ಮಾಡ್ಕೊಂಡಿದ್ದೆ ಸರ್, ಸ್ವಲ್ಪ ಎರೆಹುಳ ಬಿಟ್ಟಿದ್ದೆ ಆದ್ರೆ ಇಲ್ಲಿ ಕಾಂಪೋಸ್ಟ್ ಗೊಬ್ಬರ ರೆಡಿ ಆಗುತ್ತೆ ಸರ್. ಡೈರೆಕ್ಟ್ ಅಂದ್ರೆ ಬದ ವೇಸ್ಟ್ ಮಾಡೋ ಜಾಗದಲ್ಲಿ ನಾವು ಈ ಬೆಳೆ ತೆಗಿಬೇಕು ಸರ್. ಇಲ್ಲಿ ಎಲ್ಲಾ ಬದುಗಳು ಇದಾವೆ ಸರ್. ಬದುಗಳಲ್ಲಿ ನಾವು ಒಂದು ವೇಸ್ಟ್ ಆಗಂತ ಕೆಲಸ ಮಾಡ್ತದೆ. ಅಂದ್ರೆ ಬರೀ ನೀರ್ನ ತಡ್ಕೊಳ್ತದೆ. ಅದ್ ಬಿಟ್ರೆ ಬೇರೆ ಇನ್ನೇನ್ ಕೆಲಸ ನಮ್ಗಿಲ್ಲ. ಬರೀ ಕಳೆ ಹುಡುತ್ತದೆ. ಆ ಕಳೆ ಹುಡೋ ಜಾಗದಲ್ಲಿ ಒಂದು ಬೆಳೆ ಹುಟ್ಟಿದ್ರೆ ನಮ್ಗೆ ಆದಾಯನೂ ಬರ್ತದಲ್ಲ ಸರ್. ಹಂಗೆ ಏನ್ ಮಾಡಿದೀನಿ ಅಂತಂದ್ರೆ ಒಂದು 25 ನುಗ್ಗೆ ಮರ ಹಾಕಿದೀನಿ ಸರ್. ಒಂದು 25 ನುಗ್ಗೆ ಮರಕ್ಕೆ ಸೆಂಟ್ರಿಗೆ ಒಂದೊಂದು ಅಡಿಕೆ ಗಿಡ ಕೂಡ ನಟ್ಟಿದೀನಿ. ಈಗ ನೆಕ್ಸ್ಟ್ ನಮ್ಗೆ ಎಲೆ ನಮ್ಗೆ ಇದ್ರಲ್ಲಿ ಬದ್ನಲ್ಲಿ ಕೂಡ ಆದಾಯ ಬರ್ತಾ ಇದೆ ನುಗ್ಗೆಲ್ಲಿ. ನೆಕ್ಸ್ಟ್ ನಮ್ಗೆ ಇನ್ನೊಂದು 4 ವರ್ಷ ಹೋದ್ರೆ ಅಡಿಕೆಲ್ಲ ಕೂಡ ಬರ್ತದೆ. ಆ ಥರ ಮಾಡ್ಕೊಂಡಿದ್ದೀನಿ ಸರ್. ಆಮೇಲೆ ಎಲ್ಲನೂ ಅಷ್ಟೇ, ಎಲ್ಲ ಬದುಕೊಳ್ಳೋದು ಅಷ್ಟೇ. ನೀರಿಗೆ ಮಾತ್ರ ಅದನ್ನ ಅಡಚಣೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಬಟ್ ನೀರಿಂದು ಅಲ್ದೇ ನಾವು ಇದ್ರ ಬೆಳೆನೂ ತೆಗಿಬೇಕು ಅನ್ನೋ ಒಂದು ಇಟ್ಕೊಂಡು ಮಾಡ್ಕೊಂಡಿದ್ದೀವಿ ಸರ್. ಇದು ಮತ್ತೆ ಬರೋ ಕಳೆಗಳು ಕೂಡ ಎರೆಹುಳಿಗೆ ಹೋಗುತ್ತೆ. ಅಲ್ಲಿಂದ ಬಂದು ಗೊಬ್ಬರ ಮತ್ತೆ ಗಿಡಗಳಿಗೆ ಹೋಗುತ್ತೆ ಸರ್. ಎಲ್ಲೂ ವೇಸ್ಟ್ ಆಗಬಾರ್ದು ಅಂತ ಹೇಳಿ. ವೇಸ್ಟ್ ಆಗಬಾರ್ದು. 1 to 1. ನಾವು ಬೇರೆ ಕಡೆ ಹೋಗ್ಲೂಬಾರ್ದು. ಇಲ್ಲೇ ಇದು ಮಾಡ್ಕೊಂಡು ನಾವು ಅದೇ ಮಾತ್ರ ತಗೋಬೇಕು ಸರ್. ಬದುಗಳನ್ನ ಯಾವ್ದನ್ನು ಖಾಲಿ ಬಿಟ್ಟಿಲ್ಲ. ನೆಕ್ಸ್ಟ್ ಅದು ನಿಂಬೆ ಅಡಿಕೆ, ನೆಕ್ಸ್ಟ್ ಇಳ್ಳಿ ಅಡಿಕೆ, ನೆಕ್ಸ್ಟ್ ಬಟರ್ ಫ್ರೂಟ್ ಅಡಿಕೆ. ಸೊ ಎಲ್ಲ ಮಿಕ್ಸಿಂಗ್ ಇದೆ. ಒಂದು 25 ಗಿಡ ಮಾಡ್ಕೊಂಡಿದ್ದೀನಿ. ಕಬ್ಬು ಸಾವಯವದಲ್ಲಿ ಬೆಳೆದಿದ್ದೀರಾ? ಹಾ ಸರ್, ಇದು ಕಬ್ಬು ಒಂದು ಸಾವಯವದಲ್ಲೇ ಬೆಳೆದಿರೋದು. ಇದನ್ನು ಕೂಡ ಚೆನ್ನಾಗಿ ಬಂದು ಇದೆ. ಇದು ಕಬ್ಬನ್ನು ಸುಧಾ ಸಾವಯವದಲ್ಲಿ ಬೆಳೆದಿರೋದಾ? ಹೌದು ಸರ್, ಸಾವಯವದಲ್ಲೇ ಬೆಳೆದಿರೋದು ಸರ್ ಕಬ್ಬು.
ಇದನ್ನ ಫ್ಯಾಕ್ಟ್ರಿಗೆ ಬಿಡ್ತಾರೆ ಇಲ್ಲ ಸಾವಯವ ಸೆಂಟರ್ ಬಿಟ್ಟು ಉತ್ತಮ ಸರ್ ಈ ಸಲ ಹೇಳ್ಬೇಕು ಅಂತಂದ್ರೆ ಮಂಡ್ಯದಲ್ಲಿ ಒಂದು 3-4 ಜನ ಕೇಳಿದೆ. ಬಟ್ ಅವ್ರೇನ್ ಮಾಡಿದ್ರು ಅಂದ್ರೆ ನಾವೇ ತಗೊಂಡೋಗಿ ಬೆಲ್ಲನ ಮಾಡ್ಕೊಂಡ್ ಬಂದು ಕೊಡ್ತೀವಿ ಅಂತ ಹೇಳಿ ಬೆಲ್ಲನ ಮಾಡಿ ಮಾರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು 4,500 ರೂಪಾಯಿ ಬೆಲೆ ಕಟ್ಟಿದ್ರು ಸರ್ ಟನ್ಗೆ. ಆಮೇಲೆ ಅವ್ರು ಲಾಸ್ಟ್ ಟೈಮ್ ಅಲ್ಲಿ ನೀನೇ ಮಾರ್ಕೆಟಿಂಗ್ ಮಾಡ್ಬೇಕು ಅಂತಂದ್ರು. ಹಂಗಾಗಿ ನಾನು ಇಲ್ಲೇ ಶುಗರ್ ಫ್ಯಾಕ್ಟರಿಗೆ ಬಿಟ್ಟೆ. ಶುಗರ್ ಫ್ಯಾಕ್ಟರಿ ಕೂಡ ಚೆಕ್ ಮಾಡಿ ಇದ್ರ ಬಗ್ಗೆ ನನಗೆ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ, ಟೆಸ್ಟ್ ಕೂಡ ಮಾಡಿದ್ದಾರೆ. ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು ಎಕರೆಗೆ ಸರ್ ಇದು 45 ಟನ್ ಬಂದಿದೆ ಸರ್. ಮಾಮೂಲಿ ಆದ್ರೆ ಎಷ್ಟು ಬರುತ್ತೆ ಸರ್? ಕೆಮಿಕಲ್ ಹಾಕ್ದವ್ರಿಗೆ ಸ್ವಲ್ಪ ಒಂದು 80 ಟನ್ ಬಿಡಿಸ್ಬೋದು. ಬಟ್ ಅವ್ರ ಖರ್ಚು ಹೆಂಗಿರುತ್ತೆ ಅಂದ್ರೆ ಸರ್ ಇದು ಅದಕ್ಕೆ 1 ಎಕರೆಗೆ 30 ಮೂಟೆ ಅಷ್ಟು ಗೊಬ್ಬರ ಹಾಕಿರ್ತಾರೆ ಅವರು. ಆ 30 ಮೂಟೆ ಗೊಬ್ಬರ ಹಾಕಿದ್ರೆ ದುಡ್ಡು ಎಷ್ಟಾಗುತ್ತೆ ಅಂದ್ರೆ ಒಂದು ಮೂಟೆಗೆ 1,500 ರೂಪಾಯಿ ಅಂದ್ರೂ 30 ಮೂಟೆಗೆ 45,000 ರೂಪಾಯಿ ದುಡ್ಡು ಅಲ್ಲಿ ಕೊಟ್ಟರು ಅವರು. ನಾನು ಇದಕ್ಕೆ ಗೊಬ್ಬರಕ್ಕೆ ದುಡ್ಡು ಕೊಟ್ಟಿಲ್ಲ. ಆಮೇಲೆ ಅವ್ರ ಮೆಡಿಷನ್ ಅದು ಇದು ಅಂತ ಅವ್ರಿಗೆ ತುಂಬಾ ಖರ್ಚಾಗುತ್ತೆ, ನಮಗೆ ಖರ್ಚಿಲ್ಲ. ಆಮೇಲೆ ನೀರ್ನ ಅತಿ ಕಮ್ಮಿ ಕೊಟ್ಟರು ನಡೆಯುತ್ತಿತ್ತು ಸಾವಯವದಲ್ಲಿ. ನೀರ್ನ ಅವರು 10 ಲೀಟರ್ ಕೊಡೋ ಜಾಗಕ್ಕೆ ನಾವು 5 ಲೀಟರ್ ಕೊಟ್ಟರು ನಡೆಯುತ್ತೆ. ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕು ಸರ್, ಈ ಮಣ್ಣನ್ನ ಕಾಪಾಡದಷ್ಟು ನಮ್ಗೆ ಇದಾಗುತ್ತೆ, ಬೇರೆ ಬೆಳೆ ಬೆಳೆಯಕ್ಕೆ ಇದು ಮಾಡ್ತೇವೆ. ಸಾವಯವದಲ್ಲಿ ಏನೇನು ಇದನ್ನ ಹಾಕ್ತೀರಾ ಸರ್ ಕಬ್ಬಿಗೆ? ಸರ್ ಇದಕ್ಕೆ ಮಾಮೂಲಿ 1-2 ಟೈಮ್ 3 ಟೈಮ್ ಜೀವಾಮೃತ ಕೊಟ್ಟಿದ್ದೀನಿ, ಮತ್ತೆ ಎರೆಹುಳಿನ ಗೊಬ್ಬರ ಕೊಟ್ಟಿದ್ದೀನಿ. ಫಸ್ಟ್ ಜಮೀನು ಇದು ಮಾಡ್ಕೊಂಡು ಜಿಂಕು ಮತ್ತೆ ಇದು ಹಸಿ ಎಲೆ ಗೊಬ್ಬರದ್ದು ಇದೆಲ್ಲ ಬರ್ತಾರೆ ಅದೆಲ್ಲ ಹಾಕಿದ್ದೀನಿ. ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡಿದ್ದೀನಿ.